ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಪಂಚಾಂಜನೇಯದಲ್ಲಿರುವಂಥದ್ದು ಜಿಮ್ಮಿಗೆ ಬಂದಿದ್ದೀನಿ. ಸೊ ಇಲ್ಲಿನ ಎಲ್ಲ ರೀತಿ ಬೆನಿಫಿಟ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ನಮಸ್ಕಾರ ಸರ್. ಸೊ ನಾನು ಜಿಮ್ ಟ್ರೈನರ್ನ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಹೆಸರು? ಶ್ರೇಯಸ್ ಅಂತ. ಶ್ರೇಯಸ್ ಸರ್, ಓಕೆ ಫೈನ್. ಸೊ ಇಲ್ಲಿನ ಸ್ಪೆಷಾಲಿಟೀಸ್ ಹೇಳಿ, ಅದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಿ ನಮ್ಮ ವ್ಯೂವರ್ಸ್ಗೆ. ಹಾಯ್, ನನ್ನ ಹೆಸರು ಶ್ರೇಯಸ್ ಅಂತ. ನಾನಿಲ್ಲಿ ಕೋಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಫೈನ್. ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಇಲ್ಲಿ ಜಿಮ್ ಕೋಚ್ ಆಗಿ? ಜಿಮ್ಮಲ್ಲಿ 4 to 5 years ಎಕ್ಸ್ಪೀರಿಯನ್ಸ್ ಇದೆ. ಗ್ರೇಟ್, ಓಕೆ. ಸೊ ನಿಮಗೆ ಈ ಜಿಮ್ ಏನಕ್ಕೆ ಆಸಕ್ತಿ ಜಾಸ್ತಿ, ಇಂಟ್ರೆಸ್ಟ್ ಹೇಗೆ ಬಂದಿದ್ದು ಅಂತ ಒಂದೆರಡು ಹೇಳಿದ್ರೆ ನಮ್ಮ ವ್ಯೂವರ್ಸ್ಗೂ ಇಂಟ್ರೆಸ್ಟ್ ಬರುತ್ತೆ, ಪ್ಲಸ್ ಇಲ್ಲಿ ಜನಕ್ಕೂ ಗೊತ್ತಾಗುತ್ತೆ ಓಕೆ ಅಂತ. ನಮಗೆ ಚಿಕ್ಕ ವಯಸ್ಸಿಂದನೂ ಜಿಮ್ ಫೀಲ್ಡ್ ಅಂದರೆ ಇಷ್ಟ. ಓಕೆ. ಲೈಕ್ ಫಿಟ್ನೆಸ್ ಇರಬೇಕು. ಓಕೆ. ಇವಾಗೆಲ್ಲ ಜಾಸ್ತಿ ಜಂಕು ಆ ಥರ ಎಲ್ಲ ಹೌದು. ಫಿಟ್ನೆಸ್ ಹೆಲ್ದಿ ಫುಡ್ಸ್ ತಿನ್ಕೊಂಡು ಡೈಲಿ ವರ್ಕೌಟ್ ಮಾಡಬೇಕು. ಹೌದು. ಈ ಥರ ಫಿಟ್ನೆಸ್ ಕಡೆ ಬರಲಿ ಜನ ಅಂತ ಓಕೆ. ನಮಗೆ ಫಿಟ್ನೆಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್. ಓಕೆ ಫೈನ್. ಸೊ ಹೇಳಿ, ಇಲ್ಲಿ ಹೇಗೆ ಜನ ಬರ್ತಾರೆ, ಯಾವ್ಯಾವ ಇಕ್ವಿಪ್ಮೆಂಟ್ಸ್ನ ಅವರು ಯೂಸ್ ಮಾಡ್ತಾರೆ, ಅಥವಾ ನೀವು ಯಾವ ರೀತಿ ಗೈಡ್ ಮಾಡ್ತೀರಾ, ಯಾವ್ದು ಯೂಸ್ ಮಾಡಿದ್ರೆ ಮೋರ್ ಬೆನಿಫಿಟ್ಸು? ಸೊ ಇದರ ಬಗ್ಗೆ ನಿಮಗೆ ಆ್ಯಕ್ಚುಲಿ ತುಂಬ ನಾಲೆಜ್ ಇದೆ. ಸೊ ನೀವು ಹೇಳ್ತಾ ಹೋದರೆ ನಾವು ಕೇಳಿಸ್ಕೊಳ್ತಾ ಹೋಗ್ತೀವಿ. ಇಲ್ಲ ಮೇಡಮ್, ಎಕ್ವಿಪ್ಮೆಂಟ್ಸೇ ಅಂತ ಅಲ್ಲ, ಬಾಡಿ ವೇಟ್ ಟ್ರೈನಿಂಗ್ ಮಾಡ್ತಾರೆ. ಓಕೆ. ಇದು ಕ್ಯಾಲಿಸ್ಥೆನಿಕ್ ಮಾಡ್ತಾರೆ. ಈ ಥರ ಸ್ಟ್ರೆಂತ್ನಿಂಗು ಎಲ್ಲ ಮಾಡ್ತಾರೆ. ಓಕೆ, ನೀವು ಹೇಳಿದ್ದೇನು ಹೇಳಿ? ಕ್ಯಾಲಿಸ್ಥೆನಿಕ್ಕು ಅದು ಬಂದು ಏನು ಅಂದರೆ ಇವಾಗ ಅದು ಬಾಡಿ ವೆಯ್ಟು. ಓಕೆ. ಬಾಡಿ ವೆಯ್ಟ್ ವರ್ಕೌಟ್ ಮಾಡ್ತಾರೆ. ಓಕೆ. ಸ್ಟ್ರೆಂತ್ನಿಂಗು ಅಂದರೆ ಡಂಬಲ್ಲು, ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡೋದು, ಅದೆಲ್ಲ ಸ್ಟ್ರೆಂತ್ನಿಂಗು. ಓಕೆ. ಓಕೆ. ಥ್ರೆಡ್ಮಿಲ್ಲು, ಕಾರ್ಡಿಯೋ ಅದೆಲ್ಲ ಥ್ರೆಡ್ಮಿಲ್, ಕಾರ್ಡಿಯೋ, ಕ್ರಾಸ್ ಟ್ರೈನರು, ಸೈಕ್ಲಿಂಗು ಇದೆಲ್ಲ ಕಾರ್ಡಿಯೋ ಬರುತ್ತೆ. ಓಕೆ ಫೈನ್. ಸೊ ಜಿಮ್ಮಲ್ಲೇ ಏನಕ್ಕೆ ಬಂದು ವೆಯ್ಟ್ ರಿಡ್ಯೂಸ್ ಮಾಡಬೇಕು? ಸೊ ಇಟ್ಸ್ ಅ ಫಾಸ್ಟ್ ಇದಂತಾನ, ರಿಕವರಿ ಬೇಗ ಮಾಡ್ಬೋದು. ಓಕೆ. ಅದು ಬಿಟ್ಟು ಇವಾಗ ನಾನೇ ಹೇಳ್ಬಿಟ್ಟೆ ಅದನ್ನು. ಅದೇ ಡಯಟ್ ಮೇಂಟೈನ್ ಮಾಡಬೇಕು. ಬರೀ ವರ್ಕೌಟ್ ಮಾಡಿದ್ರೆ ಡಯಟ್ ಮೇಂಟೆನೆನ್ಸ್. ಓಕೆ, ಎಕ್ಸಾಕ್ಟ್ಲಿ. ಹಾಂ, ಡಯಟ್ ಅಂದರೆ ಯಾವ ರೀತಿ ಡಯಟ್ ನೀವು ಒಂದಷ್ಟು ಹೇಳಕ್ಕೆ ನಮ್ಗೆ ಹೇಳ್ತೀರಾ? ಡಯಟ್ ಅಂದರೆ ಇವಾಗ ಆಚೆ ಜಂಕ್ ತಿನ್ನಬಾರ್ದು, ಬಾಯ್ಲ್ಡ್ ವೆಜಿಟೇಬಲ್ಸು, ಬಾಯ್ಲ್ಡ್ ವೆಜಿಟೇಬಲ್ಸ್ ಮೇನ್. ಓಕೆ. ಫ್ರೂಟ್ಸ್, ಚಿಕನ್. ಓಕೆ. ಈ ಥರ. ಸೊ ನಾನ್ ವೆಜ್ ತಿನ್ನೋರು ಎಗ್ಸ್ ಅಥವಾ ಚಿಕನ್ ಈ ಥರ, ಇದೆಲ್ಲ ಪ್ರೋಟೀನ್ ಅಲ್ವಾ? ಸೊ ಕ್ಯಾಲ್ಶಿಯಂ ಬೇಕಂದ್ರೆ ಏನೇನು ತೊಗೊಬೇಕು ಅವರು? ಕ್ಯಾಲ್ಶಿಯಂ ಎಲ್ಲ ಅಂದರೆ ಮಿಲ್ಕ್ ತೊಗೊಬೋದು, ಡೈರಿ ಪ್ರಾಡಕ್ಟ್ಸು, ಓಕೆ, ಈ ಥರ ಎಲ್ಲ ತೊಗೊಬೋದು. ಓಕೆ ಫೈನ್. ಸರಿ, ಮತ್ತು ಇನ್ನೊಂದಷ್ಟು ನಾವು ಇಲ್ಲಿ ಏನು ಸ್ಪೆಷಾಲಿಟಿ, ಇಲ್ಲೇ ಬರಬೇಕಪ್ಪ ಪಂಚಾಂಜನೇಯ ಜಿಮ್ಗೆ ಬರಬೇಕು ಅಂದರೆ ಏನಾದ್ರು ಸ್ಪೆಷಾಲಿಟಿ ಇಟ್ಟೇ ಇರ್ತೀರಿ, ಯಾಕಂದರೆ ಇಷ್ಟೊಂದು ಜನ ಬರ್ತಾರೆ ಅಂದರೆ ಸ್ಪೆಷಾಲಿಟಿ ಖಂಡಿತ ಇರುತ್ತೆ. ಸೊ ಅದನ್ನು ನೀವು ಹೇಳಿ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲಿ ಅಂದರೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೌಂಡ್ ಇದೆ. ಓಕೆ. ಇಲ್ಲಿ ಶಟಲ್ ಬ್ಯಾಟ್ ಇದೆ. ಓಕೆ. ಜಿಮ್ ಇದೆ. ಓಕೆ. ಎಲ್ಲ ಸ್ವಿಮ್ಮಿಂಗು ಎಲ್ಲ. ಓಕೆ. ಒಂದ್ಸತಿ ಕಾಲಿಟ್ರೆ ಇಲ್ಲಿ ಆಲ್ರೌಂಡ್ ಎಲ್ಲ ರೀತಿಯಾದ ಫಿಟ್ನೆಸ್ ಟ್ರೈನಿಂಗ್ ರಿಲೇಟೆಡ್ ಎಲ್ಲ ಇದೆ ಅಂತ ಹೇಳ್ಬೋದು ಅಲ್ವಾ? ಸೊ ಇಲ್ಲಿ ಬಂದು ಬರೀ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಬರ್ತಾರಾ, ಅಥವಾ ಹೌಸ್ ವೈಫ್ ಕೂಡ ಬರ್ತಾರಾ, ಅಥವಾ ಹೇಗೆ ಆಫೀಸ್ಗೆ ಹೋಗೋರು ಬರ್ತಾರೆ, ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಬರ್ತಾರಾ? ಇದನ್ನು ನೀವು ಹೇಳಬೇಕು ನಮಗೆ, ಯಾವ ರೀತಿ ಪೀಪಲ್ ಬರ್ತಾರೆ ಅಂತ. ಸ್ಟೂಡೆಂಟ್ಸು, IT ಕಂಪ್ನಿಯವ್ರು ಜಾಸ್ತಿ ಬರೋದಿಲ್ಲಿ. ಓಕೆ ಫೈನ್. ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೈನು, ಲೋಯರ್ ಬ್ಯಾಕ್ ಪೈನ್, ಯಾಕಂದರೆ ಕೂತೇ ಇರ್ತಾರೆ ಅವರು, ಮಾರ್ನಿಂಗ್ ಟು ಈವ್ನಿಂಗ್ ಅವರು ಕೂತೇ ಕೆಲಸ ಮಾಡ್ತಾರೆ ಅಂತ. ಹೌದು, ಅವ್ರದ್ದು ಜಾಸ್ತಿ ಅದೇ IT ಕಂಪ್ನಿಯವರೇ ಜಾಸ್ತಿ ಬರ್ತಾರೆ. ಓಕೆ. ವಾಟ್ ಅಬೌಟ್ ಹೌಸ್ ಮೇಕರ್ಸ್? ಹೌಸ್ ವೈಫು ಬರ್ತಾರೆ. ಅವರು ಲೈಕ್ ಫ್ಯಾಟ್ ಲಾಸ್ ಮಾಡಬೇಕು, ವೆಯ್ಟ್ ಗೈನ್ ಆಗ್ಬಿಟ್ಟಿದೆ, ಸಮ್ ಹೆಲ್ತ್ ಇಶ್ಯೂಸ್ ಇದೆ, ಈ ಥರ ಸ್ವಲ್ಪ ಅವರು ಹೇಳ್ಕೊತಾರೆ. ಥೈರಾಯ್ಡ್ ಪ್ರಾಬ್ಲಮ್, ಈ ಥರ ಎಲ್ಲ ಹೇಳ್ಕೊತಾರೆ. ಅವ್ರು ಡಾಕ್ಟರ್ ಹೇಳಿರ್ತಾರೆ ಜಿಮ್ಮಲ್ಲಿ ಈ ಥರ ಹೋಗಿ ವರ್ಕೌಟ್ ಮಾಡಬೇಕು ಅಂತ. ಓಕೆ. ಅಂಥವರೆಲ್ಲ ಹೌಸ್ ವೈಫ್ ಎಲ್ಲ ಬರ್ತಾರೆ. ಇಲ್ಲಿ ಬರ್ತಾರೆ. ಸರಿ, ಇಲ್ಲಿ ಹೇಗೆ ಎವ್ರಿ ಡೇ ಬರಲೇಬೇಕು ಅಂತ? ಯಾಕೆ ಎಲ್ಲರಿಗೂ ಎವ್ರಿ ಡೇ ಬರೋದಕ್ಕಾಗಲ್ಲ. ಸೊ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್, ಹೀಗೆ ಯಾವ ರೀತಿ ಜನ ಹೇಗೆ ಬರ್ತಾರೆ ಇಲ್ಲಿ? ಇಲ್ಲ, ಡೈಲಿ ಬರೋರು ಬರ್ತಾರೆ. ಅಂದರೆ ವೀಕ್ಲಿ ಟ್ವೈಸ್ ವರ್ಕೌಟ್ ಮಾಡಲೇಬೇಕು. ಓಕೆ. ಸೊ ನಿಮ್ಮ ಸಜೆಷನ್ ಏನು ಇಲ್ಲಿ ಬರೋರಿಗೆ ಜಿಮ್ಮಲ್ಲಿ, ಅಥವಾ ನೆಕ್ಸ್ಟ್ ಜಿಮ್ಮಲ್ಲಿ ಜಾಯ್ನ್ ಆಗೋರಿಗೆ ನಿಮ್ಮ ಸಜೆಷನ್ ಏನು? ಹೇಗೆ ಎವ್ರಿ ಡೇ ಕಂಟಿನ್ಯೂಟಿ ಇರಬೇಕು ಅಂತ ಹೇಳ್ತೀರಾ, ಅಥವಾ ಇಲ್ಲ ವೀಕ್ಲಿ ಟ್ವೈಸ್ ಮಾಡಿದ್ರು ಸಾಕು ಅಂತ ನಾವು ಬ್ರೇಕ್ ತೊಗೋಬೋದಾ, ಅಥವಾ ಇಲ್ಲ ಬ್ರೇಕ್ ತೊಗೊಳ್ತಾರೆ ಏನಾದ್ರು ಎಕ್ಸಸೈಸ್ ಬಾಡಿಗೆ ಕೊಡ್ತಾ ಇರಬೇಕು, ಹೇಗೆ ಹೇಳಿ? ಇಲ್ಲ, ಅದು ಡೈಲಿ ವರ್ಕೌಟ್ ಮಾಡೋದು ಒಳ್ಳೆಯದು. ಡೈಲಿ ಮಾಡಿದ್ರೆ ಒಳ್ಳೆಯದು. ಆದರೆ ಸ್ವಲ್ಪ ಜನ ಬ್ಯುಸಿ ಪರ್ಸನ್ಸ್ ಬ್ಯುಸಿ ಇರ್ತಾರೆ, ಅವ್ರು ಡೈಲಿ ಬರೋಕ್ಕಾಗಲ್ಲ, ಟೈಮ್ ಕೀಪ್ ಅಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥವ್ರು ವೀಕ್ಲಿ ಥ್ರೈಸ್ ಮಾಡಿದ್ರೆ ಸಾಕು, ಪರವಾಗಿಲ್ಲ ಅಲ್ವಾ? ಯಾಕಂದರೆ ಈ ಧೈರ್ಯನ ನೀವು ಆ್ಯಸ್ ಎ ಕೋಚ್ ಕೊಟ್ಟರೆ ಅವ್ರಿಗೂ ಈಸಿ ಆಗುತ್ತೆ. ಸೊ ನಮ್ಮ ವ್ಯೂವರ್ಸಿಗೆ ಅನಿಸುತ್ತೆ. ಸೊ ಯಾವಾಗಲೂ ಟೈಮ್ ಕನ್ಸ್ಯೂಮಿಂಗ್ ತುಂಬಾ ಏನಂತಾರೆ ಇಂಪಾರ್ಟೆಂಟ್ ಆಗಿದೆ ಜನ ಆಗೋದಕ್ಕೆ. ಅದಕ್ಕೆ ಸರಿ, ಇಲ್ಲಿ ಟೈಮಿಂಗ್ಸು ಹೇಳಿ ನನಗೆ. ಟೈಮಿಂಗ್ಸು ಬೆಳಗ್ಗೆ 5:30 ಇಂದ 11:30ವರೆಗೂ ಇರುತ್ತೆ. ವಾವ್. ಅರ್ಲಿ ಮಾರ್ನಿಂಗ್ 5:30 ಟು ನೈಟ್ 11:30 ವರೆಗೂ ಇರುತ್ತೆ. ಮಾರ್ನಿಂಗ್ 11:30. ಸಾರಿ, ಓಕೆ, ಬ್ರೇಕ್ಸ್ ಇದೆ ಇಲ್ಲಿ ಅಲ್ವಾ? ಸೊ ಮಾರ್ನಿಂಗ್ 5:30 ಟು
ಮಾರ್ನಿಂಗ್ 11:30 11:30ವರೆಗೂ ಇರುತ್ತೆ ಮತ್ತೆ ಈವ್ನಿಂಗ್ 4 to ಈವ್ನಿಂಗ್ 4 to 10ವರೆಗೂ ಇರುತ್ತೆ. ವಾ ನೈಸ್. ಸೊ ಯಾವ ಟೈಮ್ ಬೇಕಾದ್ರೂ ನಾವು ಕನ್ವೀನಿಯಂಟ್ ಟೈಮಿಗೆ ಇಲ್ಲಿ ನಾವು ಬಂದು ಜಾಯ್ನ್ ಆಗಿ ಇದು ಬೆನಿಫಿಟ್ಸ್ ದ ಜಿಮ್ ಬೆನಿಫಿಟ್ಸ್ನ ನಾವು ತೊಗೊಳ್ಬೋದು ಅಲ್ವಾ. ಮತ್ತು ಇನ್ನೇನಾದರೂ ಹೇಳ್ತೀರಾ ನೀವು ಇಲ್ಲಿಂದು? ಎಷ್ಟು ನನಗೆ ಆಗುತ್ತೆ ಅಷ್ಟು ನಾನು ಇಲ್ಲಿ ನಿಮಗೆ ಕ್ವಶನ್ ಕೇಳ್ತಾ ಅಂತ ತಿಳ್ಕೊಂಡು, ಸೊ ನಿಮ್ಮದು ಕೆಲವೊಂದಷ್ಟು ಹೇಳಿ. ಅಂದರೆ ಇವಾಗ ಅದೇ ಎಲ್ಲ ಜಿಮ್ಗೆ ಬರಬೇಕು, ವರ್ಕೌಟ್ ಮಾಡಿ ಡೈಲಿ. ಜನ ಇವಾಗೆಲ್ಲ ಫುಲ್ ಲೇಜಿ ಇದ್ದಾರೆ, ಫೋನ್ ಯೂಸ್ ಮಾಡೋದು ಜಾಸ್ತಿ. ಸ್ವಲ್ಪ ಫಿಟ್ನೆಸ್ ಕಡೆ ಇಲ್ಲ ಯಾವ್ದು ಸ್ಪೋರ್ಟ್ಸ್ ಕಡೆಗೆ ಬನ್ನಿರಿ. ಇಲ್ಲ ಬರೀ ಜಿಮ್ಮೆ ಅಂತ ಅಲ್ಲ, ಈ ಕ್ರಿಕೆಟು ಇರ್ಬೋದು, ವಾಲಿಬಾಲ್ ಇರ್ಬೋದು, ಈ ಥರ ಸ್ವಲ್ಪ ಸ್ಪೋರ್ಟ್ಸ್ ಕಡೆ ಬನ್ನಿರಿ ಅಂತ ಹೇಳ್ತೀನಿ. ಓಕೆ, ನೀವು ಇಲ್ಲಿ ಇಷ್ಟಪಟ್ಟು ಯೂಸ್ ಮಾಡುವಂಥದ್ದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ವೆಯ್ಟ್ ಲಿಫ್ಟ್ ಆಗಿರ್ಬೋದು, ಸೊ ನೀವು ಡೈಲಿ ನಿಮ್ಮ ರೊಟೀನ್ ಒಂದು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ರೊಟೀನ್ ಅಂದರೆ ಲೆಗ್ಸ್ ಟ್ರೈನ್ ಮಾಡಬೇಕು. ನನಗೆ ಸ್ಮಿತ್ ಮಿಷಿನು, ಲೆಗ್ ಪ್ರೆಸ್ಸು ಇದು ಲೆಗ್ ವರ್ಕೌಟ್ ಮಾಡೋದಂದರೆ ನನಗೆ ಇಷ್ಟ. ನಿಮ್ಗೆ ಇಷ್ಟ. ಬಟ್ ನೀವು ಡೈಲಿ ರೊಟೀನ್ ಫ್ರಮ್ ಮಾರ್ನಿಂಗ್, ಇವಾಗ ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಮಾರ್ನಿಂಗಿಂದ ಹೇಗೆ? ಇಲ್ಲ, ನಾವು ಮಾರ್ನಿಂಗು 4:30 ಎದ್ದೇಳ್ತೀರಿ. ಎದ್ದು ಫ್ರೆಶ್ ಅಪ್ ಆಗಿ 5:30 ಜಿಮ್ಗೆ ಬರ್ತೀರಿ. ಓಕೆ. ಬೆಳಗ್ಗೆ ಬರ್ತಾ ಓಟ್ಸು ಒಂದು ಆ್ಯಪಲ್ ತಿನ್ಕೊಂಡು ಜಿಮ್ಮಿಗೆ ಬಂದು ಮಾಮೂಲಿ ಇಲ್ಲಿ ನಾಷ್ಟ ಟಿಫನ್ ಮಾಡ್ಕೊಂಡು. ಏನು ಬ್ರೇಕ್ಫಾಸ್ಟ್ ನೀವು ಕನ್ಸ್ಯೂಮ್ ಮಾಡಿ? ಬ್ರೇಕ್ಫಾಸ್ಟ್ ನಾರ್ಮಲ್ ಓಟ್ಸು ಡ್ರೈ ಫ್ರೂಟ್ಸ್. ಓಕೆ. ತಿರ್ಗಾ 11:30ಗೆ ಯಾವ್ದಾನ ಫ್ರೂಟ್ ಜ್ಯೂಸು. ತಿರ್ಗಾ ಮಧ್ಯಾಹ್ನ ಲಂಚು ಅಂದರೆ 300 grams ಚಿಕನ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಗ್ರಾಮ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಅಂದರೆ ಇದು ವೇಯಿಂಗ್ ಮಿಷಿನ್. ಸೊ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಸೊ ಕೋಚ್ ಅಂದಮೇಲೆ ಅವರು ಪಕ್ಕಾ ಫುಲ್ ರೆಡಿಯಾಗಿರ್ತಾರೆ ಅಂತ ಹೇಳ್ಬೋದು. ಕರೆಕ್ಟ್. ಓಕೆ. ಮತ್ತೆ ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸು. ತಿರ್ಗಾ 4:30 ಆ ಥರ ಸ್ನ್ಯಾಕ್ಸ್ ಟೈಮ್ಗೆ ಒಂದು ಫ್ರೂಟ್ ಬೌಲು. ತಿರ್ಗಾ ಡಿನ್ನರ್ ನಾರ್ಮಲ್. ಓಕೆ ಸರ್, ಇದನ್ನು ನೀವು ಸ್ಟಾರ್ಟ್ ಮಾಡಿದಾಗ ಹೇಗೆ ಅನ್ನಿಸ್ತು? ಕಷ್ಟ ಆಗಿರುತ್ತೆ ಆಬ್ವಿಯಸ್ಲಿ ಅಲ್ವಾ? ಸೊ ಅದನ್ನು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂಬಂದು ಎಷ್ಟು ವರ್ಷ ಆಯ್ತು ಆ್ಯಕ್ಚುಲಿ ನೀವು ಇದನ್ನು ಸ್ಟಾರ್ಟ್ ಮಾಡಿ, ಈ ರೀತಿ ಡಯಟ್ ಫುಡ್ ಆಗಿರಲಿ ಅಥವಾ ಎಲ್ಲನೂ? ನಾವು ಸ್ಟಾರ್ಟ್ ಮಾಡಿ ಆಯಿತು 7 years ಆಯಿತು. 7 years. ಸೊ ದ ಸ್ಟಾರ್ಟಿಂಗ್ ಇಯರ್ಸ್ ಹೋಗೋಣ. 10th ಇಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಓ ಮೈ ಗುಡ್ನೆಸ್, ಸೀರಿಯಸ್ಲಿ ವಾವ್. 10th ಸ್ಟ್ಯಾಂಡರ್ಡಿಗೆ ಅವ್ರು ಆ ಮೈಂಡ್ ಮೆಚ್ಯೂರಿಟಿ, ಆ ಹೆಲ್ದಿ ಕಾನ್ಷಿಯಸ್ ಅವರಿಗೆ ಬಂದಿದೆ ಅಂತ ಹೇಳ್ಬೋದು ಅಲ್ವಾ? ಓಕೆ. ಸೊ ಇನಿಷಿಯಲ್ ಡೇಸ್, ದ ಸ್ಟಾರ್ಟಿಂಗ್ ಡೇಸ್ ನೆನೆಸ್ಕೊಳ್ಳೋಣ. ಇವಾಗ ಹೇಗಿತ್ತು ಆವಾಗಿನ ಡೇಸು? ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ನಾವು ಸ್ಟಾರ್ಟ್ ಮಾಡೋರಿಗೆ ಇದು ಬೇಕು, ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹೇಳಿ. ಸ್ಟಾರ್ಟಿಂಗ್ ಅಂದರೆ ತುಂಬ ಕಷ್ಟ ಆವಾಗ. ಅಂದರೆ ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಜಿಮ್ಮು ಎಲ್ಲ ಈ ಥರ ವರ್ಕೌಟ್ಸ್ ಎಲ್ಲ ಈ ಥರ ಎಲ್ಲ ಹೋಯ್ತಾ ಸ್ವಲ್ಪ. ಓಕೆ. ನಮಗೆ ಒಬ್ಬರು ಟ್ರೈನರ್ ಸಿಕ್ಕರು, ಸೂರ್ಯ. ಓಕೆ. ಸೊ ಯಾವುದೇ ಒಂದು ನಾವು ಏನೇ ಮಾಡಬೇಕಾದ್ರೂ ಒಬ್ರು ಗುರು ಅನ್ನೋದು ಇರಲೇಬೇಕು. ಸೊ ಗುರು ಇದ್ದರೆ ಆ ಒಳ್ಳೆ ಗುರು ಇರೋ ಯಶಸ್ಸು ನಮ್ಮ ಇಲ್ಲಿ ನಿಲ್ಸುತ್ತೆ ಅಂತ ಹೇಳ್ಬೋದು ನಾನು. ಓಕೆ, ಕರೆಕ್ಟ್. ಸೊ ನಿಮ್ಮ ಗುರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ? ಸೂರ್ಯ ಅಂತ. ಓಕೆ, ಸೂರ್ಯ ಸರ್. ಸೊ ನೋಡಿ, ನಿಮ್ಮ ಶಿಷ್ಯ ಇಲ್ಲಿದ್ದಾರೆ ಇವತ್ತು. ಓಕೆ, ಫೈನ್. ಸೊ ಇನಿಷಿಯಲ್ ಡೇಸು ಕಷ್ಟ ಆಗ್ತಾ ಬಂತು, ಬಟ್ ಆ ದೃಢ ಮನಸ್ಸಿಂದ ನೀವು ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತಾರೆ ಅವರಲ್ವ? ಸೊ ನಿಮ್ಮ ಬಾಯಲ್ಲೇ ಹೇಳಿಬಿಡಿ. ಸೂರ್ಯ ಅಣ್ಣ, ನೀವೇ ಟ್ರೈನ್ ಮಾಡಿದ್ದು, ನೀವು ಟ್ರೈನ್ ಮಾಡಿದ್ದಕ್ಕೆ ಇವತ್ತು ಇಲ್ಲಿದ್ದೀನಿ. ಇನ್ನು ಮುಂದೆ ಹೋಗ್ತೀನಿ. ಇನ್ನು ಗ್ರೋತ್ ಇದೆ, ಇನ್ನು ಸ್ಟಿಲ್ ಅಲ್ವಾ? ಓಕೆ. ಮತ್ತು ನಾನು ಹೇಳಿದೆ ಬೇರೆ ಜನಕ್ಕೂ ಹೇಳಿ, ಸ್ಟಾರ್ಟಿಂಗ್ ಡೇಸ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಎಲ್ಲದಕ್ಕೂ. ಸ್ಟಾರ್ಟಿಂಗ್ ಡೆಫಿನೆಟ್ಲಿ ಫುಲ್ ಕಷ್ಟ ಇರುತ್ತೆ. ನೀವು ಗಿವ್ ಅಪ್ ಮಾಡಬಾರ್ದು. ಡೈಲಿ ಕಂಟಿನ್ಯೂಟಿ ಇರಬೇಕು, ಬರಬೇಕು, ಡೈಲಿ ಜಿಮ್ ಬರಬೇಕು. ಬಂದು ಸ್ವಲ್ಪ ಜನ ಈಗೋ ಲಿಫ್ಟಿಂಗ್ ಮಾಡ್ತಾರೆ. ಓಕೆ. ಈಗೋ ಲಿಫ್ಟಿಂಗ್ ಎಲ್ಲ ಮಾಡಬೇಡಿ. ಲೈಟ್ ವೆಯ್ಟಿಂದನೇ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡ್ತಾ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದು. ಹಂಗೆ ಹೋಯ್ತಾ ನಿಮಗೆ ನಾಲೆಡ್ಜ್ ಬರುತ್ತೆ. ಸಡನ್ನಾಗಿ ಬಂದಿದೆ ಇವಾಗ ಈ ಸ್ಟೂಡೆಂಟ್ಸ್ ಜಾಸ್ತಿ. ಓಕೆ. ಹೆವಿ ವೆಯ್ಟ್ಸು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ ಅಂತ ಹೆವಿ ವೆಯ್ಟ್ಸ್ ಲಿಫ್ಟ್ ಮಾಡ್ತಾರೆ. ಅದೆಲ್ಲ ಇಂಜುರೀಸ್ ಆಗುತ್ತೆ. ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಹೌದು. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದೆ ಸರ್. ಇವಾಗ ಎಲ್ಲ ಕಡೆ ಇವಾಗ ಎಷ್ಟೊಂದು ನಾಲೆಜ್ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನೋಡಿಬಿಟ್ಟು ಅವರು ಒಂದು ಕೋಚೇ ಬೇಡ ನಾನೇ ಮಾಡ್ತೀನಿ ಅಂತ ಹೇಗೇಗೋ ಅವರು ಟ್ರೈನ್ ಅವರೇ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ಅದನ್ನು ಮಾಡಬೇಡಿ ಅಂತ ನೀವು ಹೇಳಿದ್ರಿ. ಸೊ ಈ ಥರ ಕೋಚ್ ಅವರ ಸಜೆಷನ್ಸ್ ತಗೊಳ್ಳಿ. ಯಾವಾಗಲೂ ಒಂದು ಗುರುವಾಗೆ ಕಾಣಿ. ನಿಮ್ಗೆ ಎಲ್ಲ ರೀತಿಯಾಗಿ ಅವ್ರು ಗೈಡ್ ಮಾಡ್ತಾರೆ. ಇಲ್ಲಿ ಬರೋರಿಗಿನ ನೀವು ಮೋಟಿವೇಶನ್ ಆಗಿ ಏನಾದ್ರು ಮಾತಾಡ್ತೀರಾ, ಅವ್ರನ್ನ ಇಂಟ್ರೆಸ್ಟ್ ಬೆಳಗ್ಗೆ. ಕೆಲವರು ಬರ್ತಾರೆ, ಬಂದ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಳ್ಕೊಳ್ಳೋದು ಇರುತ್ತೆ, ಅಥವಾ ಇವತ್ತು ಬರ್ತಾರೆ ನಾಳೆ ಬರೋದಿಲ್ಲ ಅಲ್ವಾ? ಸೊ ಇವರಿಗೆ ನೀವು ಏನು ಮೋಟಿವೇಶನ್ ಏನಾದ್ರು ಹೇಳಿಬಿಟ್ಟು ಅವ್ರನ್ನ ಇಂಟ್ರೆಸ್ಟ್ ಕೊಡ್ತೀರಾ ಹೇಗೆ? ಸ್ವಲ್ಪ ಜನ ಇದು ಸುಮ್ಮನೆ ಬರ್ತಾರೆ ಜಿಮ್ಗೆ, ನಾನು ಹೋಗ್ತಾ ಇದ್ದೀನಿ ಜಿಮ್ಗೆ, ಓಕೆ, ಈ ಥರ ಎರಡು ದಿವಸ 3 ದಿವಸ ಫೋಟೋಸ್ ಹಾಕ್ತಾರೆ, ಓಕೆ, ವರ್ಕೌಟ್ ಮಾಡ್ತಾರೆ, ವೀಡಿಯೋಸ್ ಹಾಕ್ತಾರೆ. ಓಕೆ, ಆ ಥರ ಎಲ್ಲ ಇದ್ದಾರೆ. ಡೈಲಿ ವರ್ಕೌಟ್ ಮಾಡೋರು, ಮೋಟಿವೇಟ್ ಡಿಸಿಪ್ಲಿನ್ ಇರೋರು ಬರ್ತಾರೆ. ಆ ಥರ ಡೈಲಿ ವರ್ಕೌಟ್ ಮಾಡಬೇಕು.
ಬಟ್ ನೀವೇನಾದ್ರು ಮೋಟಿವೇಶನ್ ಹೇಳಿದ್ದುಂಟಾ ಯಾವ್ದಾದ್ರು ಒಂದು ಕ್ಲೈಂಟ್ ಅಲ್ಲಿ ಬರೋ ಜನಕ್ಕೆ ಒಬ್ರಿಗೆ ಯಾರು ನೀವು ಹತ್ರ ಹೇಳಿ ಮುಂದೆ ತಳಿರೋದಿದ್ಯಾ? ನಾನು ಕ್ಯೂರಿಯಾಸಿಟಿಲಿ ಕೇಳ್ತಾ ಇದ್ದೀನಿ. ನಾನು ಒಂದೇ ಹೇಳೋದು, ನೋ ಪೇನ್ ನೋ ಗೇನ್, ಶಟ್ ಅಪ್ ಅಂಡ್ ಟ್ರೈನ್. ವಾವ್, ಇನ್ನೊಂದ್ಸತಿ ಹೇಳ್ತೀರಾ? ಒನ್ ಮೋರ್ ಟೈಮ್. ನೋ ಪೇನ್ ನೋ ಗೇನ್, ಶಟ್ ಅಪ್ ಅಂಡ್ ಇಲ್ಲಿ ನೋಡ್ಕೊಂಡು ಫುಲ್ ಜೋಶಾಗಿ ಹೇಳ್ಬೇಕು ನೀವು. ನೋ ಪೇನ್ ನೋ ಗೇನ್, ಶಟ್ ಅಪ್ ಅಂಡ್ ಟ್ರೈನ್. ಯಾ, ಡೆಫಿನೆಟ್ಲಿ ಆ್ಯಕ್ಚುಲಿ ಎಲ್ಲರಿಗೂ ಅನ್ವಯಿಸುತ್ತೆ ಇದು ಅಂತ ಹೇಳ್ಬೋದು. ಓಕೆ ಸರ್, ಎಷ್ಟು ಖುಷಿ ಇದೆ ಇಲ್ಲಿ ನಿಮ್ಗೆಲ್ಲರೂ ಟ್ರೈನ್ ಮಾಡೋದಕ್ಕೆ, ಹೇಳ್ಕೊಡೋದಕ್ಕೆ ಅಂತ. ಇದು ಒಂದೇ ಜಾಬಾ ನೀವು? ಇದೊಂದೇ ಜಾಬ್. ಮತ್ತೆ ನೀವು ಹೇಳಲೇಬೇಕು, ನನಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕು. ದಟ್ ಎವ್ರಿ ಡೇ ನೀವು ಇಲ್ಲಿ ಬಂದು ಮಾಡ್ತೀರಾ. ಸೊ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಒಂದು ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಹೇಳಿ. ಇಲ್ಲೆಲ್ಲ ಕ್ಲೈಂಟ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಹೇಳೋದೆಲ್ಲ ಮಾಡ್ತಾರೆ. ಇಲ್ಲಿ ಏಜ್ ಆಗಿರೋರು ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲ ಅಂದರೆ IT ಕಂಪ್ನೀಸು ಎಲ್ಲರೂ ಬರ್ತಾರೆ. ಎಲ್ಲ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲ ಹೇಳೋದು ಮಾಡಿ ಎಲ್ಲ ಚೆನ್ನಾಗವ್ರೆ. ಓಕೆ, ಕೆಲವೊಂದಷ್ಟು ಫೀಡ್ಬ್ಯಾಕ್ಸ್ ನಾನು ಅವ್ರನ್ನೇ ಕೇಳ್ತೀನಿ. ಸೊ ನಿಮಗೆ ಯಾವ್ದಾದ್ರು ಒಂದಿಗೆ ಎಷ್ಟು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋರು, ಹಳೆ ಅವರು ಅಥವಾ ಹೊಸೊಬ್ಬರು? ಸೊ ತುಂಬ ಇಯರ್ಸ್ ಅಂದರೆ 2 ಇಯರ್ಸಿಂದನೂ ಸೇಮ್ ಇದ್ದಾರೆ, ಓಲ್ಡ್ ಕಸ್ಟಮರ್ಸ್ ಅಂತ, ಓಲ್ಡ್ ಕ್ಲೈಂಟ್ಸ್ ಅಂತ ಹೇಳ್ತೀರಾ? ಹಾಗೆ ಎಷ್ಟು ಜನ ಇರ್ಬೋದು? ಓಲ್ಡ್ ಕ್ಲೈಂಟ್ಸ್ ಅಂದರೆ ಇವಾಗ ಸದ್ಯಕ್ಕೆ ಬಂದಿಲ್ಲ, ಅವರೆಲ್ಲ 7:30 8ಗೆ ಬರ್ತಾರೆ. ಓಕೆ ಓಕೆ, ಬಟ್ ಇದ್ದಾರೆ ಅಲ್ವಾ, ಅಷ್ಟೊಂದು ಜನ ಇದ್ದಾರೆ. ಓಕೆ ಫೈನ್, ಸರಿ. ಮತ್ತು ಇನ್ನೇನು ಹೇಳಬೇಕು ಅಂತ ನಾನು ಅವನ್ನೆಲ್ಲ ಮಾತಾಡ್ತೀನಿ, ನಾನು ಫೀಡ್ಬ್ಯಾಕ್ ತೊಗೊತೀನಿ. ನೀವು ಏನೋ ಫೀಡ್ಬ್ಯಾಕ್ ಕೇಳಿರೋದು ಒಂದು ನಿಮ್ಗೆ ಇನ್ಸ್ಪೈರ್ ಆಗಿರುತ್ತಲ್ವ. ಇವಾಗ ಹೇಗೆ ಜಿಮ್ ಮಾಡೋರ್ಗಾಗಿರಲಿ ಅವ್ನು ಮೋಟಿವೇಶನ್ ಬೇಕು, ಅವ್ನು ಇನ್ಸ್ಪೈರ್ ಬೇಕು, ಹಾಗೆ ಹೇಳ್ಕೊಡೋರ್ಗೂ ಬೇಕು ಅಲ್ವಾ? ಸೊ ನಿಮ್ಗೆ ಆ ಥರ ಎಷ್ಟೊಂದು ಸಿಕ್ಕಿದೆಯಾ ಒಂದು ಇನ್ಸ್ಪೈರು ಪರ್ಸನಿಂದ? ಸಿಕ್ಕಿದೆ. ನಾವು ಒಬ್ರು ನೋಡಿ ಈ ಥರ ನಾವು ಹಂಗೆ ಆಗಬೇಕು, ಈ ಥರ ಎಲ್ಲ ನೋಡಿ ಜಾಸ್ತಿ ಇನ್ಸ್ಪೈರ್ ಆಗಿರೋದು. ಇವಾಗ ನೀವು ಹೇಳ್ಕೊಡ್ತಿರ್ತೀರಾ, ಯಾವ್ದಾದ್ರು ಒಬ್ಬರು ಹೇಳ್ತಾರಲ್ವ, ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ, ಅಥವಾ ಹೀಗೂ ಇದೆಯಾ ನೀವು ತಿಳಿಸ್ಕೊಡ್ತಾ ಇದ್ದೀರಾ, ಆ ಥರ ಏನೂ ಹೇಳಿಲ್ವಾ ನಿಮ್ಗೆ ಯಾರು? ಇಲ್ಲ, ಆ ಥರ ಎಲ್ಲ ಹೇಳಿದ್ದಾರೆ. ಓಕೆ ಫೈನ್. ಅದರಲ್ಲಿ ಯಾವುದು ನಿಮಗೆ ಫುಲ್ ಏನಂತಾರೆ ಇನ್ಸ್ಪೈರ್ ಆಗಿದ್ದು ಅಂತ ನಾನು ಕೇಳ್ತಾರೆ? ಅದೇ ಸರ್, ಹಳೆ ಟ್ರೈನರ್ ಇದ್ರು, ಇವಾಗ ನೀವು ಬಂದು ಈ ಥರ ಹೊಸದೆಲ್ಲ ಹೇಳ್ಕೊಟ್ಟಿದ್ದೀರಾ. ಓಕೆ, ಚೆನ್ನಾಗಿ ವರ್ಕೌಟ್ ಮಾಡಿಸ್ತೀರಾ. ಮೋರ್ ನ್ಯೂ ಥಿಂಗ್ಸ್ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ ಈ ಜಿಮ್ಮಲ್ಲಿ ಎಲ್ಲರಿಗೂ ಅಂತ. ಸ್ವಲ್ಪ ಆಲ್ಟರ್ನೇಟ್ಸ್ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು, ಈ ಥರ ಎಲ್ಲ ಮಾಡಿಸ್ತಿದ್ದೀರಾ ಅಂತ ಖುಷಿ ಪಟ್ಟಿದ್ದಾರೆ. ಓಕೆ, ನೀವು ಕಲ್ತಿರೋದಕ್ಕಿಂತ ಇವಾಗ ನಾವೇನೇ ಕಲ್ತರೂ, ನೀವು ಅಡುಗೆಲೂ ಆಗಿರ್ಬೋದು, ಮಾಡ್ತಾ ಮಾಡ್ತಾ ನಮ್ಮದು ಒಂದಷ್ಟು ಎಕ್ಸ್ಟ್ರಾ ಟಿಪ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅಡುಗೆಲಿ, ಅದೇ ರೀತಿ ಈ ಜಿಮ್ ಇದರಲ್ಲಿ. ಸೊ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ 7 to 8 years ಎಕ್ಸ್ಪೀರಿಯನ್ಸಲ್ಲಿ ನಿಮ್ದು ಏನಾದರೂ ಒಂದು ಓನ್ ಇಂಪ್ಲಿಮೆಂಟ್ಸ್ ಅಂದರೆ ಒಂದಲ್ಲ ಎಷ್ಟೊಂದು ಇರಬಹುದು. ಸೊ ಅದು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ನಿಮ್ಮದು ಏನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಅದನ್ನು? ಒಂದು ನಾರ್ಮಲ್ ಆಗಿ ಅದೇ ಡೈಲಿ ನಾವು ವರ್ಕೌಟ್ ಮಾಡ್ತಾಯಿದ್ರಿ. ಓಕೆ, ಅಂದರೆ ವೆಯ್ಟ್ಸು ಇನ್ಕ್ರೀಸ್ ಮಾಡ್ತಾ ಡಿಕ್ರೀಸ್ ಮಾಡಬಾರ್ದು, ಇನ್ಕ್ರೀಸ್ ಮಾಡಿಕೊಂಡು ಈ ಥರ ವರ್ಕೌಟ್ ಮಾಡಿದ್ದೀರಿ ಹೆವಿ. ಓಕೆ ಫೈನ್. ಇವಾಗ ಕೆಲವ್ರು ಏನಂತಾರೆ, ನಾನು ಉಪವಾಸ ಇದ್ರೆ, ಡಯಟ್ ಅಂದರೆ ಫಾಸ್ಟಿಂಗ್, ಉಪವಾಸ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನೋ ತಿಂದರೆ ಜಿಮ್ಮಿಗೆ ಬರಬೇಕಾ ಅಥವಾ ಏನಾದ್ರು ತಿನ್ಕೊಂಡು ಬರಬೇಕಾ, ಹೇಗಿದು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಜನಕ್ಕೆ ಅಲ್ವಾ? ನಿಮಗೂ ಸಾಕಷ್ಟು ಜನ ಕ್ವಶನ್ ಕೇಳಿರ್ತಾರೆ. ಸೊ ತಿನ್ಕೊಂಡು ಬರಬೇಕಾ, ಜಿಮ್ಮಿಗೆ ಬರಬೇಕಾದ್ರೆ ಹೇಗೆ ಬರಬೇಕು, ಫಸ್ಟ್ ಅದನ್ನು ಹೇಳಿ ತಿಳಿಸ್ಕೊಡಿ. ಇಲ್ಲ, ಜಿಮ್ಮಿಗೆ ಬರಬೇಕಾದ್ರೆ ಏನಾದ್ರು ತಿನ್ಕೊಂಡೇ ಬರಬೇಕು. ಓಕೆ, ಖಾಲಿ ಹೊಟ್ಟೆಲಿ ಬಂದು ಮಾಡಬಾರ್ದು. ಓಕೆ, ಲೈಟ್ ಫುಡ್ ಅಥವಾ ಲೈಟ್ ಫುಡ್, ಹೆವಿ ಫುಡ್ ಮಾರ್ನಿಂಗ್ ಯಾರು ತಿನ್ನೋಕ್ಕೂ ಆಗೋದಿಲ್ಲ. ಬಟ್ ದ ಮೇನ್ ಥಿಂಗ್ ಲೈಟ್ ಫುಡ್ ತಿನ್ಕೊಂಡು ಬರಬೇಕು. ನಂಗೆ ಇನ್ನೊಂದು ಕ್ವೆಶನ್ ಇದೆ. ಸೊ ಏನು ಹಾಕೊಳ್ತಿಲ್ಲ ಕಾಲಲ್ಲಿ, ಥ್ರೆಡ್ಮಿಲ್ ಓಡ್ಬೋದಾ? ಥ್ರೆಡ್ಮಿಲ್ ಓಡಬಾರ್ದು, ವಿತೌಟ್ ಶೂಸ್ ಓಡಬಾರ್ದು. ಓಕೆ, ಎನಿ ಎಲೆಕ್ಟ್ರಿಕ್ ಕನೆಕ್ಟ್ ಆಗಿರುವಂಥದ್ದು. ಸೊ ನಾವು ಹೇಗೆ ದ ಬೇರ್ ಫುಟ್ ಹಾಗೆ ನಾವು ಯೂಸ್ ಮಾಡ್ಬೋದಾ, ಹೇಗೆ? ಹಂಗೆ ಯೂಸ್ ಮಾಡಂಗಿಲ್ಲ, ಶೂ ಯೂಸ್ ಮಾಡಲೇಬೇಕು. ಥ್ರೆಡ್ಮಿಲ್ ಅವೆಲ್ಲ ಓಕೆ ಫೈನ್. ಕೆಲವ್ರು ಮಾಡಿರೋದು ಇದೆ, ಮಾಡಿರೋದಿದೆ, ಇಲ್ಲ ಎಷ್ಟೊಂದು ಜನ ಮಾಡೋರೆ. ಎಲ್ಲರಿಗೂ ಏನಕ್ಕೆ ಮಾಡಬಾರ್ದು ಅಂದರೆ ಅದು ಶಾಕ್ ಹೊಡಿಯುತ್ತೆ ಅಂತ ಕೆಲವರಿಗೆ ಏನೂ ಆಗಿರಲ್ಲ, ಹಾಗಂದ್ಬಿಟ್ಟು ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು. ಸರಿ ಸರ್, ಈಗ ನನಗೆ ಹೇಳ್ತಾ ಹೋಗಿ ತೋರಿಸ್ತಾ ಹೋಗಿ ನಮ್ಮ ವೀಕ್ಷಕರಿಗೆಲ್ಲ ವ್ಯೂವರ್ಸ್ಗೆ. ಸೊ ಒಂದೊಂದು ಇಕ್ವಿಪ್ಮೆಂಟ್ಸು ನಾನು ಹೇಳ್ತಾ ಹೋಗಿದ್ದೆ, ನೇಮ್ ಹೇಳಿ ದ ಯೂಸರ್ಸ್ ತೋರಿಸ್ತಾ ಹೋಗೋಣ. ಇದು ಸ್ಮಿತ್ ಮಿಷಿನ್ ಅಂತ. ಇದು ಓಕೆ, ಇದು ಅಂದರೆ ಮಲ್ಟಿಪರ್ಪಸ್ ಆಗುತ್ತೆ. ಇದು ಓಕೆ, ಲೆಗ್ಸು ಸ್ಕ್ವಾಟ್ಸ್ ಮಾಡ್ಬೋದು, ಚೆಸ್ಟ್ ಪ್ರೆಸ್ಸು, ಶೋಲ್ಡರ್ ಪ್ರೆಸ್ಸು, ಓಕೆ, ಈ ಥರ ಎಲ್ಲ ಮಾಡ್ಬೋದು. ಮಲ್ಟಿಪರ್ಪಸ್ ಮಿಷಿನ್. ಓಕೆ, ನೈಸ್. ಇದು ಅಷ್ಟೇ. ಓಕೆ, ಇದು ಕೇಬಲ್, ಇದು ಅಷ್ಟೇ ಮಲ್ಟಿಪರ್ಪಸ್. ಓಕೆ, ಪುಲ್ಅಪ್ಸ್ ಮಾಡ್ಬೋದು. ಇದು ಕೇಬಲ್ಲು, ಬೈಸಿಪ್ಸು, ಟ್ರೈಸಿಪ್ಸು. ಓಕೆ, ಸೊ ಇದೇನು ಮೇನ್ ಯೂಸ್ ಆಗುತ್ತೆ ಅಂದರೆ ಫುಲ್ ಮಲ್ಟಿಪರ್ಪಸ್. ಟ್ರೈಸಿಪ್ಸ್ ಆಗುತ್ತೆ. ಹಂಗೆ ಅಂದ್ಬಿಟ್ಟೆಲ್ಲ ಇದನ್ನೇ ಬಂದಿದ ತಕ್ಷಣ ಇದನ್ನೇ ಮಾಡ್ಬೇಕು ಹಂಗೆಲ್ಲ ಇಲ್ಲ ಅಲ್ಲ? ಫಸ್ಟ್ ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ನೀವೇ ಮಾಡ್ತೀರಾ, ಅವರೇ ಬಂದು ಮಾಡ್ಕೊಂಡು? ಇಲ್ಲ, ಫಸ್ಟ್ ಹೇಳ್ತೀರಿ, ಫಸ್ಟ್ ಹೇಳ್ಕೊಡ್ತೀರಾ? ಮಾಡ್ತೀರಾ. ಫೈನ್. ಇದು ಚೆಸ್ಟ್ ಮಿಷಿನ್, ಫ್ಲೈಸ್ ಪೆಕ್ ಫ್ಲೈಸ್ ಅಂತಾರೆ. ಓಕೆ, ನಂಗೆ ಮಾಡಿ ತೋರಿಸ್ತೀರಾ ನೀವು ಇದನ್ನು? ಸೊ
ಸೂಪರ್ ಸರ್, ಸಖತ್ ಫಿಟ್ ಇದ್ದೀರಾ ನೀವು ಅಂತ ಹೇಳ್ಬೋದು. ಓಕೆ, ಸೊ ಇದು ಪುಲ್ ಅಪ್ ಮಿಷಿನ್. ಪುಲ್-ಅಪ್ಸ್. ಓಕೆ, ಡಬಲ್ ಬಾರ್ ಇದು. ಹಾಂ. ಇದು ಫಸ್ಟು ಜಾಯ್ನಿಂಗ್ ಆಗಿರ್ತಲ್ಲ ಬಿಗಿನರ್ಸ್ಗೆ, ಇದು ಸಪೋರ್ಟ್. ಓಕೆ, ಲೈಕ್ ಈ ಥರ. ಬಟ್ ಹೇಗೆ ಅದೇ ತೋರಿಸಿ ಹೇಗೆ. ಓಕೆ, ನೈಸ್. ನೋಡೋದಕ್ಕೆ ತುಂಬ ಈಸಿ ಅನ್ಸುತ್ತೆ ಅಲ್ವಾ, ಆದರೆ ಎಫರ್ಟ್ ಹಾಕಲೇಬೇಕು, ಬಟ್ ವಿಲ್ ಎಂಜಾಯ್ ಅಂತ ಹೇಳ್ಬೋದು. ಎಸ್. ಸೊ ನೀವು ಒಂದೊಂದು ಹೇಳ್ತಾ ಸುಮ್ಮನೆ ಸ್ವಲ್ಪ ಸ್ಯಾಂಪಲ್ ತೋರಿಸಿದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಹಾಗೆ ಮಾಡಿ. ಇದು ಲ್ಯಾಟ್ ಮಿಷಿನ್. ಓಕೆ, ಇದ್ರ ಬೆನಿಫಿಟ್ಟು? ಇದು ಲ್ಯಾಟ್ ಮಸಲ್. ಓಕೆ, ಇದರಲ್ಲಿ ರೋಯಿಂಗ್ ಬರುತ್ತೆ. ಹಾಂ, ಇದು ಬ್ಯಾಕ್ ಪುಲ್ ಮಾಡೋದಕ್ಕೆ. ಓಕೆ, ಇದು ಲೆಗ್ ಕರ್ಲ್. ತುಂಬಾ ಯೂನಿಕ್ ಥಿಂಗ್ಸ್ ಇದೆ, ಎಷ್ಟೊಂದು ಡಿಫ್ರೆಂಟ್ ಆಗಿದೆ. ನಾನು ಕೆಲವೊಂದು ಮಾತ್ರ ನೋಡಿರೋದು, ಇಲ್ಲಿ ಎಷ್ಟೊಂದು ಏನು ಹೇಳ್ತಾರೆ 5 to 10 ಮಿಷನ್ಸ್ ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ನೋಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ, ತೋರಿಸಿದ್ನ. ಇದು ಲೆಗ್ ಕರ್ಲ್ ಅಂತ, ಹ್ಯಾಮ್ಸ್ಟ್ರಿಂಗ್ ಮಸಲ್. ಓಕೆ, ನಾನು ನೋಡೋಳು ಏನು ಹೇಳ್ತೀನಿ ಅಂದರೆ ಆರಾಮಾಗಿ ಗಾಡೀಲಿ ಕುತ್ಕೊಂಡು ಹೋದಂಗೆ ಇರುತ್ತೆ ಅಂತ ಹೇಳ್ಬೋದು, ಬಟ್ ಎಕ್ಸಸೈಸ್ ಮಾಡ್ತಾ ಇರ್ಬೋದು. ಈ ಥರದೆಲ್ಲ ನಾವು ಮೋಟಿವ್ ಮಾಡ್ಕೊತ ಕಲಿತ್ರೆ ನಮ್ಮ ಹೆಲ್ದಿಯಾಗಿರ್ತೀವಿ ನಾವು, ಅಲ್ವಾ ಸರ್? ಹೌದು ಮೇಡಮ್. ಓಕೆ, ಸೊ ಇದು ಲೆಗ್ ಪ್ರೆಸ್. ಏನು ಸರ್? ಲೆಗ್ ಪ್ರೆಸ್. ಓಕೆ. ಇದು ಥೈ ಮಸಲ್ ಓಕೆ, ಇನ್ನರ್ ಥೈ ಆಗುತ್ತೆ. ಹ್ಯಾಮ್ಸ್ಟ್ರಿಂಗು ಮಾಡ್ಬೋದು. ಓಕೆ, ಸೊ ಬರೀ ನಿಂತ್ಕೊಂಡೇ ಮಾಡಬೇಕು ಜಿಮ್ನ, ಬರೀ ಕುತ್ಕೊಂಡೆ ಅಂತಲ್ಲ, ಎಲ್ಲ ರೀತಿ ಇದೆ. ನಿಂತ್ಕೊಂಡು ಮಾಡೋದಾಗಿರ್ಬೋದು, ಕುತ್ಕೊಂಡು ಮಾಡೋದಾಗಿರ್ಬೋದು, ಓಡ್ಕೊಂಡು ಮಾಡೋದಾಗಿರ್ಬೋದು, ಎಲ್ಲ ರೀತಿಯಾಗೂ ಇದೆ. ಓಕೆ, ಇದು ಥೈ ಮಸಲ್ಗೆ. ಓಕೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದರೆ ನೀವು ಮಾಡಿ ತೋರಿಸಿರೋದಕ್ಕೆ ಅದು ಇನ್ನೂ ಅಂದರೆ ನಾವು ಮಾಡಿದಾಗಲೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ನೈಸ್. ಇದು ಫ್ಯೂಚರ್ ಕರ್ಲ್ ಅಂತ, ಇದು ಬೈಸೆಪ್ಸ್ಗೆ. ಓಕೆ, ಓ ಮೈ ಗಾಡ್. ಸೂಪರ್ ಸರ್. ಸೊ ನೆಕ್ಸ್ಟ್ ಹಂಗೆ ಹೋಗೋಣ. ಎಷ್ಟೊಂದಿದೆ ಇಲ್ಲಿ, ಮುಗಿಯುತ್ತಾ ಇವತ್ತಿಗೆ ಮುಗಿಯಲ್ಲ, ಇದು ಎಷ್ಟೊಂದಿದೆ. ಓಕೆ, ಸೊ ರಿಪೀಟೆಡ್ಸ್ ಇದೆ ಅಲ್ವಾ, ಯಾಕಂದರೆ ಎಷ್ಟೊಂದು ಜನ ಬರ್ತಾರೆ. ಸೊ ಸೇಮ್ ಮಿಷಿನ್ ಕೂಡ ಇದೆ ಅಲ್ಲ ಅಲ್ಲಿ? ಹಾಂ, ಸೇಮ್ ಮಿಷಿನ್ ಇಲ್ಲ, ಅಂದರೆ ಆಲ್ಟರ್ನೇಟ್ ಮಾಡ್ಕೊಬೋದು. ಓಕೆ. ಇದು ಸೈಕ್ಲಿಂಗ್ ಇದೆ. ಇದು ಶೋಲ್ಡರ್ ಪ್ರೆಸ್. ಓಕೆ. ಸೊ ಬರೀ ಮಿಷಿನ್ ನೋಡೋದಕ್ಕಿಂತ ಅವ್ರು ಮಾಡಿ ತೋರಿಸೋದೇ ಮೋರ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಫ್ಲೈಸ್, ಪೆಟ್ ಫ್ಲೈಸ್, ಜಸ್ಟ್. ಓಕೆ, ಸೊ ಇದು ಬಂದು ಚೆಸ್ಟ್, ಮೇನ್ ಚೆಸ್ಟ್ ಆದರೆ ಬರೀ ಒಂದಕ್ಕೆ ಅಂತ ಇಲ್ಲ ಅಲ್ವಾ? ಓಕೆ. ಎಷ್ಟು ಸಾಫ್ಟಾಗಿ, ಎಷ್ಟು ಇದಾಗಿ ಕಾಣಿಸ್ತಿದೆಯಲ್ಲ. ವಿ ಶುಡ್ ಪುಟ್ ಸಮ್ ಎಫರ್ಟ್. ಕಷ್ಟ ಆಗುತ್ತೆ ಹಂಗಂತ ಬಿಡಬಾರ್ದು. ಏನೇ ಮಾಡೋಕ್ಕೆ ಶುರು ಮಾಡಿದ್ರೂ ಅದು ಆ ಅಂಜಿಕೆ ಅನ್ನೋದು ಇರುತ್ತೆ, ನಮಗೆ ಹೆಸಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಮಾಡ್ತಾ ಅದು ನಾವು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇದು ಚೆಸ್ಟ್ ಪ್ರೆಸ್. ಇದನ್ನು ಕೂಡ ಓಕೆ, ಬಟ್ ಇನ್ನು ಡಿಫ್ರೆಂಟ್. ಓಕೆ, ನೈಸ್. ಇದರಲ್ಲೂ ಇಷ್ಟೊಂದು ವೆರೈಟೀಸ್ ಇದೆ ಅಲ್ವಾ? ಹೌದು ಮೇಡಮ್. ಯಾವುದಕ್ಕೂ ನಾವು ಚೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಇದೆಲ್ಲ ಬಾರ್ಬೆಲ್. ಓಕೆ, ಇನ್ಕ್ಲೈನ್ ಬೆಂಚ್ ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ? ತೋರಿಸಿ. ಇದೆಲ್ಲ ಬಿಗಿನರ್ಸ್ ಅಲ್ಲ, ಅದೆಲ್ಲ ಬಿಗಿನರ್ಸ್. ಆದರೆ ಫಸ್ಟ್ ನೀವೇನು ತೋರಿಸ್ರಿ ಅದೆಲ್ಲ ಬಿಗಿನರ್ಸ್ಗೆ. ಸ್ವಲ್ಪ ಅಡ್ವಾನ್ಸ್ ಆಗಿರೋರು ಅಂದರೆ ಇದು ಎಂಟಿ ಬಾರಲ್ಲಿ ಮಾಡ್ಬೋದು. ಓಕೆ, ಪ್ಲೇಟ್ಸ್ ಎಲ್ಲ ಲೈಟ್ ವೆಯ್ಟ್ ಮಾಡ್ಬೋದು. ಓಕೆ, ಫೈನ್. ಸೊ ಇವಾಗ ಎಷ್ಟು ಇದೆ ಇಲ್ಲಿ ವೆಯ್ಟ್ 15. ಸೊ 2 ಇದೆ ಅಲ್ವಾ? 20 ಇದೆ. 15 ಮತ್ತು 20. ಓಕೆ, ಇಲ್ಲಿ 20, ಇಲ್ಲಿ 20 ಇದೆ. ಓಕೆ, ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಗೆಟ್ಟಿದ್ದಾರೆ ಅವರು ಅಂತ. ಓಕೆ,
ಸೂಪರ್, ಸೀರಿಯಸ್ಲಿ ವಾವ್ ಅನಿಸ್ತದೆ ನನಗೆ. ಓಕೆ, ಇದು ಅದು ಇನ್ಕ್ಲೈನ್ ಬೆಂಚು, ಅದು ಇನ್ಕ್ಲೈನ್ ಬೆಂಚ್. ಓಕೆ, ಇದು ಫ್ಲಾಟ್ ಬೆಂಚ್. ಓಕೆ, ಇಲ್ಲಿ ಹೇಗೆ? ಇಲ್ಲಿ ಅದು ಓಕೆ, ಅದನ್ನ ತಗೊಂಡಿಲ್ಲ. ತಗೊಂಡಿಲ್ಲ. ಓಕೆ ಓಕೆ ಓಕೆ, ಅದು ಅಪ್ಪರ್ ಚೆಸ್ಟು, ಅಪ್ಪರ್ ಚೆಸ್ಟ್. ಇದು ಫ್ಲಾಟ್ ಪೆಕ್ ಚೆಸ್ಟ್. ಓಕೆ ಇದು ಲೋಯರ್ ಚೆಸ್ಟ್. ಓಕೆ, ಇವಾಗ ಮಾಡ್ತಿದ್ದಾರೆ ಅವರು. ಅದು ಆಪ್ಸ್ ಟ್ರೈನ್ ಮಾಡ್ತಾ ಇದ್ದಾರೆ ಅದು. ಹಾಂ ಹಾಂ, ಅಂದ್ರೆ ಇನ್ಕ್ಲೈನ್ ಬೆಂಚ್ ಮಾಡೋದು, ಅದು ಸೇಮ್ ಚೆಸ್ಟ್. ಸೇಮ್. ಓಕೆ, ಬಟ್ ಅವ್ರ ಕೈಯಲ್ಲಿ ಲಿಫ್ಟ್ ವೆಯ್ಟ್ನ. ಓಕೆ ಫೈನ್. ಇದು ಸ್ಟ್ರೆಚಿಂಗ್ ಮಿಷಿನ್. ಓಕೆ ಸರ್, ಸರ್ ಪ್ಲೀಸ್ ತೋರಿಸಿ. ಈ ಥರ ಸ್ಟ್ರೆಚ್. ಓಕೆ, 2 ವೇಸು ಇದೆ. ಸೊ ನೀವು ಮಾಡಿದ ಒಂದು ರೀತಿ, ಸೊ ನೆಕ್ಸ್ಟ್ ಇದು ಒಂದು ವೇ. ನೆಕ್ಸ್ಟು ಅಂದರೆ ಬ್ಯಾಕ್ ಪೇಯ್ನ್ ಸ್ಟ್ರೆಚಸ್ ಮಾಡಬೇಕಂತ ಇರುತ್ತೆ ಅಲ್ವಾ. ಸರ್ ನೀವು ದಿನ ಎವ್ರಿಡೇ ಬರ್ತೀರಲ್ವಾ, ಇದೆಲ್ಲನೂ ಯೂಸ್ ಮಾಡ್ತೀರಾ ಎವ್ರಿಡೇ? ಆಗಲ್ಲ, ಐ ನೋ. ಎವ್ರಿ ಡೇ ಅಂತಲ್ಲ, ಡೈಲಿ ಒಂದು ಮಸಲ್ ಟ್ರೈನ್ ಮಾಡ್ತೀರಿ. ಓಕೆ, 1 ಇಲ್ಲ 2 ಮಸಲ್ಸ್. ಬಟ್ ಇವಾಗ ನಾನು ನೋಡ್ದ ಹಾಗೆ ಎಲ್ಲನೂ 5 ಮಿನಿಟ್ಸ್ ಮಾಡಬೇಕು ಅಂತ ಅನ್ಕೊತಾರೆ, ಯಾರಿಗೆ ಗೊತ್ತಿರಲ್ಲ. ಹಾಂ, ಕರೆಕ್ಟ್ ಅಲ್ವಾ? ಎಲ್ಲನೂ 5 ಮಿನಿಟ್ಸ್ ಮಾಡಬೇಕು, ನಾನು ಇದೆಲ್ಲ ಯೂಸ್ ಮಾಡಬೇಕು ಒನ್ ಡೇ ಅಂತ ಅನ್ಕೋತಾರೆ. ಅದು ಕರೆಕ್ಟಾ ರಾಂಗಾ? ಕರೆಕ್ಟ್ ಅದು. ಬಿಗಿನರ್ಸ್ ಈ ಥರ ಅನ್ಕೊಂತಾರೆ. ಹಾಂ, ಇವಾಗ ಒಬ್ಬೊಬ್ರು ಮಾಡ್ತಾರೆ, ಅಂದರೆ ಓಲ್ಡ್ ಸ್ಕೂಲ್ ಅಂತಾರಲ್ಲ. ಹಾಂ ಹಾಂ ಹಾಂ, ಬಿಗಿನರ್ಸ್ ಎಷ್ಟೊಂದು ಜನ ನನ್ಗೆ ಹೇಳಿದ್ದಾರೆ, ಏನು ಮಾಡಿದ್ರಿ ಇವತ್ತು ಅಂದರೆ, ಸರ್ ಈ ಲೈನಲ್ಲಿ ಇರೋದೆಲ್ಲ ಮಾಡ್ಬಿಟ್ಟಿದ್ದೀನಿ, ಈ ಲೈನಲ್ಲಿ ಇರೋದು ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಆ ಥರ ಮಾಡಬಾರ್ದು. ಅಂದರೆ ಎವ್ರಿಡೇ ನಾನು ಫಿನಿಶ್ ಮಾಡಬೇಕು ಅಂತ ಅವರು ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಹಾಗೆ ಸ್ವಲ್ಪ ಬಿಗಿನರ್ಸ್ ಅವ್ರಿಗೆ ಗೊತ್ತಿರಲ್ಲ. ಹೌದು ಹೌದು. ಡೈಲಿ ಒಂದು ಮಸಲ್ ಟ್ರೈನ್ ಮಾಡಬೇಕು, ಇಲ್ಲ ಒಬ್ಬೊಬ್ರು ಡಬಲ್ ಮಸಲ್ ಟ್ರೈನ್ ಮಾಡ್ತಾರೆ. ಓಕೆ, ಆ ಥರ. ಓಕೆ, ಸೊ ನನಗೆ ಇನ್ನೊಂದು ಲಾಸ್ಟ್ ಕ್ವೆಶನ್ ಅಂತ ಹೇಳ್ಬೋದು, ಅಥವಾ ನೆಕ್ಸ್ಟ್ ಬಂದ್ರೂ ಕೇಳ್ತೀನಿ ಒಂದು ಕ್ವೆಶನ್. ಸೊ ಇವಾಗಿನ ಕ್ವೆಶನ್ ಏನಂತ ಅಂದರೆ, ಈಗ ಒಂದು ಕ್ಲೈಂಟ್ ಬರೀ ನಾನೇ ಕ್ಲೈಂಟಾಗಿ ಬರ್ತೀನಿ. ಸೊ ನನಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಸೊ ನಾನು ಕೇಳ್ತೀನಿ. ಸೊ ನನಗೆ ಕ್ಯೂರಿಯಾಸಿಟಿ, ಸೊ ನಾನು ನಾಳೆ ಬಂದರೆ ಏನು ಮಾಡಬೇಕು ಮೇಡಮ್? ನಾಳೆ ಬಂದಾಗ ಹೇಳ್ತೀನಿ ಕರೆಕ್ಟ್, ಬಟ್ ನನಗೆ ಇವತ್ತು ಹೇಳಬೇಕು ನೀವು. ಹಾಂ, ಸೊ ಹಾಗಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಇವಾಗ ಡೈಲಿ ಒಂದೊಂದು ಮಸಲ್ ಇರುತ್ತೆ. ಮಂಡೇ ಚೆಸ್ಟ್. ಓಕೆ. ಟ್ಯೂಸ್ಡೇ ಬೈಸಿಪ್ಸು. ಓಕೆ. ವೆಡ್ನೆಸ್ಡೇ ಶೋಲ್ಡರು. ಓಕೆ. ಥರ್ಸ್ಡೇ ಟ್ರೈಸಿಪ್ಸು. ಫ್ರೈಡೇ ಬ್ಯಾಕು. ಸ್ಯಾಟರ್ಡೇ ಲೆಗ್ಸು. ಸ್ಯಾಟರ್ಡೇ ಏನಕ್ಕೆ ಲೆಗ್ಸು ಅಂದರೆ ಸಂಡೇ ಲೀವ್ ಇರುತ್ತೆ, ಅದು ಲೆಗ್ಸು ಬಿಗ್ ಮಸಲ್ ಅಲ್ವಾ, ಪೇಯ್ನ್ ಬರುತ್ತೆ ಜಾಸ್ತಿ, ಅದು ಸಂಡೇ ರೆಸ್ಟ್ ಮಾಡ್ಬಿಟ್ಟು. ಅದಕ್ಕೆ ಈ ಥರ ಅವ್ರಿಗೊಂದು ಶೆಡ್ಯೂಲ್ ಕೊಟ್ಟಿರ್ತೀರಿ, ಡೈಲಿ ಈ ಥರ ಮಸಲ್ ಟ್ರೈನ್ ಮಾಡ್ಕೊಬೇಕು. ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರು ಬಂದು ಕೇಳ್ತಾರೆ, ಸರ್ ಇವತ್ತು ಚೆಸ್ಟ್ ಆಗಿದೆ, ನಾಳೆ ಬೈಸಿಪ್ಸ್ ಟ್ರೈನ್ ಮಾಡಿ. ಓಕೆ, ಹೇಳಿ. ಫ್ಯಾಟ್ ಲಾಸ್ ಮಾಡೋರಿಗೆ ಅವ್ರಿಗೆ ಸೈಡ್ಸು, ಆ್ಯಪ್ಸು, ಆಬ್ಲಿಕ್ಸ್ ಈ ಥರ ಎಲ್ಲ ಅವ್ರಿಗೆ ಸಪ್ರೇಟ್ ಇರುತ್ತೆ. ಕಾರ್ಡಿಯೋ ಇರುತ್ತೆ, ಸ್ಟ್ಯಾಮಿನಾ ಟ್ರೈನಿಂಗ್ ಇರುತ್ತೆ. ಓಕೆ, ಆ ಥರ. ಫೈನ್. ಇವತ್ತು ಬಂದು ಜಾಯ್ನ್ ಆಗಿರ್ತಾರೆ. ಸೊ ನಾಳೆ ಅವ್ರಿಗೆ ಬರೋದಕ್ಕೆ ಆಗೋದಿಲ್ಲ, ಏನೋ ಒಂದು ಕಮಿಟ್ಮೆಂಟ್ ಬಂತು, ಮತ್ತೆ ನಾಡಿದ್ದು ಬರ್ತಾರೆ. ಸೊ ಇವ್ರಿಗೆ ಹೇಗೆ ಬಾಡಿ ಪೇನ್ ಆಗುತ್ತೆ? ಯಾಕಂದರೆ ಫಸ್ಟ್ ಡೇ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಪೇನ್ ಆಗುತ್ತಲ್ವಾ? ಸೊ ಅವ್ರಿಗೆಲ್ಲ ಏನು ಸಜೆಸ್ಟ್ ಮಾಡ್ತೀರಾ? ಆ ಗ್ಯಾಪ್ ತೊಗೋಬೋದಾ? ಫಸ್ಟ್ ಡೇ ಅಂದರೆ ಒಂದು ಮಸಲ್ ರಿಕವರಿ ಆಗೋಕ್ಕೆ 48 ಅವರ್ಸ್ ಬೇಕು. ಓಕೆ. ಅವ್ರು ಫಸ್ಟ್ ಈ ಥರ ಹೇಳ್ತೀರಿ. ಫಸ್ಟ್ ಬಂದಿದ ತಕ್ಷಣ ವರ್ಕೌಟು, ಡಂಬಲು, ಬಾರ್ ಇದೆಲ್ಲ ಕೊಡಲ್ಲ. ಫಸ್ಟು ವಾರ್ಮ್ ಅಪ್ ಮಾಡಿಸಿ. ವಾರ್ಮ್ ಯಾವ ರೀತಿ ನೀವು ಮಾಡಿಸೋದು ಇಲ್ಲಿ? ಅಂದರೆ ನಾರ್ಮಲ್ ಆಗಿ ಹ್ಯಾಂಡ್ ರೊಟೇಷನ್, ಹೆಡ್ ರೊಟೇಷನ್, ಓಕೆ, ಟ್ರಂಕ್ ರೊಟೇಷನ್, ಶೋಲ್ಡರ್ಸು, ಆ್ಯಂಕಲ್ ರೊಟೇಷನ್, ಓಕೆ, ಎಲ್ಲ ವಾರ್ಮ್ ಅಪ್ ಮಾಡಿಸ್ಬಿಟ್ಟು ಫೈನ್. ಲೈಟ್ ವೆಯ್ಟು ಅಂದರೆ ಎಂಟಿ ಬಾರು ಈ ಥರದ್ರಲ್ಲಿ ಫಂಕ್ಷನಲ್ ವರ್ಕೌಟ್ಸ್ ಎಲ್ಲ ಇರುತ್ತೆ. ಓಕೆ, ಸೊ ಬಾಡಿ ಮೂವ್ಮೆಂಟ್ಸ್ನ ಫ್ರೀ ಮಾಡ್ಕೊಳ್ಳೋದು, ಮಸಲ್ಸ್ ಎಲ್ಲ ಆಕ್ಟಿವೇಟ್ ಮಾಡೋದು. ಓಕೆ, ಈ ಥರ ಮಾಡಿಸಿ ಒಂದು 10 ಮಿನಿಟ್ಸ್ ಅಂದರೆ ಫ್ಯಾಟ್ ಲಾಸ್ ಮಾಡೋರಿಗೆ ಥ್ರೆಡ್ಮಿಲ್ 10 ಮಿನಿಟ್ಸ್, ಕ್ರಾಸ್ ಟ್ರೈನರ್ 10 ಮಿನಿಟ್ಸ್ ಈ ಥರ ಹೇಳ್ತೀವಿ. ಸಾಕು ಇವತ್ತು ನಾಳೆ ಅಂತ ಹೇಳಿ ನಾಳೆ ತಿರ್ಗಾ ಬರ್ತಾರೆ. ನಾಳೆ ಸೇಮ್ ಅವ್ರಿಗೆ ನೋಡ್ಕೊತೀರಿ, ನಮ್ಗೆ ಗೊತ್ತಾಗುತ್ತೆ. ಹೌದು, ಇವಾಗ ಮಾಡ್ತಾವ್ರೆ ಕರೆಕ್ಟಾಗಿ ರೆಗ್ಯುಲರ್ ಬರ್ತಾವ್ರೆ ಅಂದರೆ ಇನ್ಕ್ರೀಸ್ ಸ್ವಲ್ಪ ಹೋಗ್ತಾ ಇವಾಗ ಎಂಟಿ ಬಾರ್ ಮಾಡಿದ್ದೀರಿ, ನೆಕ್ಸ್ಟ್ ಪ್ಲೇಟ್ಸ್ ಆ್ಯಡ್ ಮಾಡಿಸ್ತೀರಿ. ಅಂದರೆ ಸ್ಲೋಲಿ ಒಂದೇ ದಿನ ಬರ್ಡನ್ ಒಂದೇ ದಿವಸ ಬೇಡ, ಲೈಟಾಗಿ ಆರಾಮಾಗಿ ಮಾಡಲಿ. ಸೊ ಮೈಂಡ್ಗೂ ಕೂಡ ಬರ್ಡನ್ ಆಗುತ್ತೆ, ಇಷ್ಟನ್ನೆಲ್ಲ ಮಾಡಬೇಕಾ ಅನ್ನೋದು ಇರಲ್ಲ, ಬಾಡಿಗೂ ಕೂಡ ಅಷ್ಟೆಲ್ಲ ಬರ್ಡನ್ ಕೊಡೋದಿಲ್ಲ. ಕರೆಕ್ಟ್. ಕೆಲವು ಕಡೆ ನಾನು ಕೇಳಿದ್ದೀನಿ ಅಥವಾ ನೋಡಿದ್ದೀನಿ, ಸೊ ಒಂದೇ ಸತಿ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಟೈಮು ಸಾಕು ಅಂದ್ಬಿಡ್ತಾರೆ. ಸೊ ಯಾವುದೂ ಅಷ್ಟೇ ಅದೇ ಒಂದೇ ಸತಿ ತಿಂದು ನಾವು ಜೀರ್ಣಿಸ್ಕೊಳಕ್ಕಾಗಲ್ಲ ಅಂತಾರಲ್ಲ, ಅದೇ ರೀತಿ ಸ್ಲೋಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲ ಟ್ರೈನರ್ ಹೇಳ್ದಾಗೆ ಫಾಲೋ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ ತೋರಿಸಿ, ಕೆಲವೊಂದೆಲ್ಲ ನೀವು ಹೆಸರು ಹೇಳ್ತಾ ಹೋಗಿ ತೋರಿಸ್ಕೊಳ್ತಾ. ಇದೆಲ್ಲ ನಾರ್ಮಲ್ ಪ್ಲೇಟ್ಸ್ ಇದೆಲ್ಲ. ಓಕೆ, ಸೊ ಇದೆಲ್ಲ ವೇಟ್ ಲಿಫ್ಟ್ ಅಂತಾರ ಏನು? ಅದು ಡಂಬಲ್ಸ್. ಡಂಬಲ್ಸ್. ಓಕೆ, ಏನಕ್ಕೆ ಸ್ಮಾಲ್ ಇದೆ? ಒಂದೊಂದು ಸೈಜ್ ಏನಕ್ಕೆ ಹಾಗೆ?
ಅಂದರೆ ಅದು ಎಲ್ಲ KGs ಮೇಲೆ, ಅದು 2.5 ಇರುತ್ತೆ, Okay. 3 kgs, 4 kgs, ಅದೆಲ್ಲ ಹೆವಿ ವೆಯ್ಟ್ಸು, 20, 17, 15, 10, Okay. 7.5, 5 ಆ ಥರ ಅಲ್ಲೆಲ್ಲ ಅಲ್ಲಿ ಓಕೆ ಚಿಕ್ಕ ಇದೆಲ್ಲ ವೆಯ್ಟ್ಸ್ ಇಲ್ಲಿ. ಹಾಂ ಸರ್, ಮೇನಾಗಿ ಈ ವುಮೆನ್ಸ್ಗೆ ಬರೀ ಲೇಡೀಸ್ಗೆ ನೀವೇನಾದ್ರು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಸೊ ಅವರು ಕೂಡ ಜಾಸ್ತಿ ವೆಯ್ಟ್ ಎತ್ತಬೇಕು, ನನಗೆ ಆಗುತ್ತೆ ಹಾಗೆಲ್ಲ ಎತ್ತದಿದೆ. ಸೊ ಮೇಯ್ನಾಗಿ ಲೇಡೀಸ್ ಕನ್ಸರ್ನ್ ಕೇಳ್ತಿದ್ದೀನಿ. ಸೊ ಅವರು ಎಷ್ಟು ವೆಯ್ಟ್ ಎತ್ತಬೇಕು ಅಥವಾ ಯಾವ್ಯಾವುದು ಡೈಲಿ ಮಾಡಬಹುದು ಅಂತದನ್ನ ಹೇಳಿ. ಲೇಡೀಸ್ ಎಲ್ಲ ಏನು ಅಷ್ಟೊಂದು ವೆಯ್ಟೆಲ್ಲ ಲಿಫ್ಟ್ ಮಾಡೋದೇನು ಬೇಡ, ಇವಾಗೆಲ್ಲ ಮಾಡ್ತಾರೆ ಲೇಡೀಸು. 80 kgs ಎಲ್ಲ ಮಾಡ್ತಾರೆ, ಸ್ಕ್ವಾಟ್ಸ್ ಎಲ್ಲ ಮಾಡ್ತಾರೆ. ಓಕೆ, ಏನು ಬೆನಿಫಿಟ್ ಸರ್ ಅಷ್ಟೆಲ್ಲ ಮಾಡೋದ್ರಿಂದ ಅವ್ರಿಗೆ? ಅಂದರೆ ಅವ್ರಿಗೆ ಇವಾಗ ಅವರು ಅಡ್ವಾನ್ಸ್ ಆಗಿರ್ತಾರೆ. ಒಬ್ಬರು ಬಿಗಿನರ್ಸ್ ಎಲ್ಲ ಅಷ್ಟೆಲ್ಲ ವೆಯ್ಟ್ಸ್ ಏನು ಬೇಡ ಅವ್ರಿಗೆ ಜಾಸ್ತಿ ಮಸಲು ಬರಲ್ಲ ಲೇಡೀಸ್ಗೆ ಜಾಸ್ತಿ. ಇವಾಗ ಜಾಸ್ತಿ ಬರೋದು ಇಲ್ಲಿ ಮಸಲ್ ಟ್ರೈನಿಂಗ್ ಮಾಡೋಕ್ಕಿಂತ ಕಾರ್ಡಿಯೋ ಫ್ಯಾಟ್ ಲಾಸ್ ಮಾಡೋರೆ ಜಾಸ್ತಿ. ಓಕೆ, ಈಗ ಅದೇನೇ ಇಂಪಾರ್ಟೆಂಟ್ ಅಂತ ಹೇಳಿ. ಅದೇ ಇಂಪಾರ್ಟೆಂಟ್, ಅವ್ರ ಫಿಟ್ನೆಸ್ ಇದ್ರೆ ಸಾಕು ಅಂತ ಬರ್ತಾರೆ. ಯಾಕಂದ್ರೆ ಹೌಸ್ ಹೋಲ್ಡ್ ಥಿಂಗ್ಸ್ ಸಾಕಷ್ಟು ಇರುತ್ತೆ. ಸೊ ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಅಂತಲೇ ಹೇಳ್ಬೋದು. ಬಟ್ ದಿಸ್ ಎಕ್ಸ್ಟ್ರಾ ವಿಲ್ ಗಿವ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಅಂತ ಹೇಳ್ಬೋದು ಅಲ್ವಾ? ಓಕೆ, ಸೊ ನಿಮ್ಮ ಹೆಸರು? ಸುಹೇಲ್. ಸರಿ, ಓಕೆ. ಇಲ್ಲಿ ನೀವು ಬಂದು ಎಷ್ಟು ವರ್ಷ ಆಯಿತು ನೀವು ಜಾಯ್ನ್ ಆಗಿ ಇಲ್ಲಿ? It's been 3 weeks now. 3 weeks, ಓಕೆ, ನೈಸ್. ಸೊ ನಿಮಗೆ ಇಲ್ಲಿನ ಏನೇನು ಬೆನಿಫಿಟ್ಸ್ ಇಷ್ಟ? ಅಂದರೆ ಹೇಗೆ ಟ್ರೈನರ್ ಹೇಗೆ ಟ್ರೈನ್ ಮಾಡ್ತಾರೆ ಇಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಒಂದಷ್ಟು ಫೀಡ್ಬ್ಯಾಕ್ ಆಗಿ ಶೇರ್ ಮಾಡಿ. For me, this 3 weeks been very good. ಓಕೆ So mainly I came for fat loss. I have been a football player ಓಕೆ over here. I studied here only in Karnataka, ಓಕೆ BTech. So I have played for second division football also. So recently I got an injury for my ankle. ಓಕೆ So I gained a lot of weights in that 6 to 7 months. ಓಕೆ So I wanted to do it, but it took very long. And then recently I heard about this gym. I came over here. And then Shreyas was very pleasing to take over here. Then I asked about his fat loss journey with him. I just started within 3 weeks only. ಓಕೆ He already gave me some routines for it, and also yeah. ಯಾ Also, he has given me some diet plans accordingly, so that it will work out for me. ಓಕೆ And first 2 weeks it was very hard. ಎಸ್ Now I feel like little bit strong. ಓಕೆ Little bit strong in the mean, I think I can do it. I want to push myself, and he's also very helping. ಡೆಫಿನೆಟ್ಲಿ Yeah, that's ಯಾ it. ಸೊ ದಟ್ ಇನ್ 3 weeks ಏನೇನು ಚೇಂಜಸ್ ಅಂದರೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀರಾ? Yeah, this is the 3rd week I started feeling change. ಓಕೆ, ನೈಸ್. ಬರೀ 3 weeksಲ್ಲಿ ಅವ್ರು ಇಷ್ಟೊಂದು ಚೇಂಜಸ್ ಕಾಣ್ತಿದ್ದಾರೆ ಅಂತಂದರೆ ಇನ್ನೇನು 1 month ಆಗಿಬಿಡುತ್ತೆ. ಸೊ ಅವಾಗ ಇನ್ನೆಷ್ಟು ಚೇಂಜಸ್ ಅವ್ರು ಕಾಣ್ಬೋದು. ಸೊ ಮೇನ್ ಹೆಲ್ತ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವರು ಅದನ್ನು ಕಂಡಿಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಫೀಡ್ಬ್ಯಾಕ್. Sure. ಹಾಯ್, ನಿಮ್ಮ ಹೆಸರು? ನಿಶಿತಾ ಅಂತ. ನಿಶಿತಾ, ಓಕೆ. ಇಲ್ಲಿ ನೀವು ಜಾಯ್ನ್ ಆಗಿ ಎಷ್ಟು ತಿಂಗಳು ಅಥವಾ ವರ್ಷ ಅಥವಾ ವೀಕ್ಸ್ ಎಷ್ಟು ದಿನ ಆಯಿತು? 2 months ಆಗಿದೆ. 2 months, ವಾ, ಓಕೆ. ಸೊ ಇಲ್ಲಿನ ಬೆನಿಫಿಟ್ಸ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತದೆ? ಇಲ್ಲಿ ಮೇನಾಗಿ ಬರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ, ಯಾಕೆ? ಸೊ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಬರೋದು ತುಂಬ ಖುಷಿ. ಓಕೆ, ರೀಸೆಂಟಾಗಿ ಸ್ವಲ್ಪ ಹುಷಾರಿರಲಿಲ್ಲ. ಅದರ್ವೈಸ್ ಐ ಯೂಸ್ ಟು ಬಿ ರೆಗ್ಯುಲರ್. ಓಕೆ. ಎಸ್, ಕಮಿಂಗ್ ಹಿಯರ್ ಇಸ್ ರಿಯಲಿ ಎಕ್ಸೈಟಿಂಗ್. ಓಕೆ, ಸೊ ರಿಲ್ಯಾಕ್ಸ್ ಅನ್ಸುತ್ತಾ? ಎಸ್, ತುಂಬಾ ಸ್ವೆಟ್ ಆಗಿದ್ದಾರೆ ಆ್ಯಕ್ಚುಲಿ. ಸೊ ಎಷ್ಟೊತ್ತಿಗೆ ಬರ್ತೀರಾ ನೀವು ಇಲ್ಲಿ ಜಿಮ್ಗೆ? ನಾನು ಯೂಶಲಿ ಯೂಶ್ವಲಿ 4:30 ಬಂದು ಒಂದು 6 ಹಂಗೆ ಹೊರಟೋಗ್ಬಿಡ್ತೀನಿ. ಹೌದಾ? 4:30 to 6ವರೆಗೂ? 5. ಓಕೆ, 5 ಫೈನ್. ಸೊ ನಿಮಗೆ ಇಲ್ಲಿ ಈ ಜಿಮ್ಮಲ್ಲಿ ಸೊ ದ ಮೋಸ್ಟ್ ಏನಂತಾರೆ ದ ಫೇವ್ರೆಟ್ ಒನ್ ಟು ವರ್ಕೌಟ್ ಅಂದರೆ ಯಾವ್ದು ನಿಮ್ಗೆ ಇಷ್ಟ? ಐ ಲೈಕ್ ಡೂಯಿಂಗ್ ಲೆಗ್ಸ್ ಮೋರ್. ಲೆಗ್ಸ್ ಒನ್. ಓಕೆ, ಅದು ಬಿಟ್ಟು ನಿಮ್ಗೆ ಇನ್ಯಾವ್ದು ಇಷ್ಟಪಡ್ತೀರಾ? ಸೊ ದ ಥ್ರೆಡ್ಮಿಲ್, ಸೈಕ್ಲಿಂಗ್, ಓಕೆ, ಚೆಸ್ಟ್ ವರ್ಕೌಟ್ ಆಗಲಿ, ಬೇರೆ ಇನ್ನೇನಾಗಲಿ, ಇಟ್ಸ್ ಜಸ್ಟ್ ನೈಸ್ ಟು ಬಿ ಹಿಯರ್. ಓಕೆ, ನೈಸ್. ಸೊ ಏನಾದರೂ ಫೀಡ್ಬ್ಯಾಕ್ ನೀವು ವ್ಯೂವರ್ಸ್ಗೆ ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ? ಸೊ ನಿಮಗೆ ಇರುತ್ತೆ ಥಾಟ್ ಅಲ್ವಾ? ಸೊ ನಾನಿಲ್ಲಿ ಎಷ್ಟು ಬೆನಿಫಿಟ್ ತೊಗೊತಾ ಇದ್ದೀನಿ, ನಾನಿಲ್ಲಿ ಎಷ್ಟು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೀನಿ, ಎಷ್ಟೊಂದು ಹೆಲ್ತಿ ಬೆನಿಫಿಟ್ಸ್ ತೊಗೊತೇನೆ ಆ ಥರ. ಸೊ ವ್ಯೂವರ್ಸ್ ಕೂಡ ಏನಾದ್ರು ಹೇಳಕ್ಕೆ ನಿಮ್ಗೆ ಇರುತ್ತೆ ಥಾಟು. ಸೊ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಟೆಲ್ ಎನಿ ಒನ್ ಫೀಡ್ಬ್ಯಾಕ್? It is really important to do fitness first and then take care of your health. ತುಂಬಾನೇ ಇಂಪಾರ್ಟೆಂಟ್. ಸೊ ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸೊ ಹೆಲೋ, ನಿಮ್ಮ ಹೆಸರು? ಪ್ರಜ್ವಲ್ ಪ್ರಜ್ವಲ್. ಸೊ ಪ್ರಜ್ವಲ್, ಇಲ್ಲಿ ಜಿಮ್ಮಿಗೆ ಬರೋದು ಎಷ್ಟು ದಿನದಿಂದ ಸ್ಟಾರ್ಟ್ ಆಯ್ತು, ಮಂತ್ಸ್ ಅಥವಾ ಹೇಗೆ? ನಂದು ಈ ಜಿಮ್ಮಲ್ಲಿ ಆಲ್ಮೋಸ್ಟ್ 8 to 9 months ಕಂಪ್ಲೀಟ್ ಆಗಿದೆ. Wow. ಕಂಟಿನ್ಯೂಸ್ ತುಂಬ ಹಳೆ ಮೆಂಬರ್, ಇಲ್ಲೇ ಬರ್ತಾ ಇದ್ದೀನಿ. ಓಕೆ. ಸೊ ಇದೇ ಪ್ಲೇಸ್ ನನಗೆ ಕಂಫರ್ಟೇಬಲ್ ಆಗಿದೆ. Okay. ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಸೊ ಹೊಸ ಎಕ್ವಿಪ್ಮೆಂಟ್ಸ್ ಬರ್ತಿರುತ್ತೆ ಇಲ್ಲಿ ಹೇಗೆ? ತರಿಸ್ತಾ ಇದ್ದಾರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಗುಡ್. ಅದು ಇಂಪಾರ್ಟೆಂಟ್ ಅಲ್ವಾ? ಹೈಜೀನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೌದು. ಆ್ಯಂಡ್ ಮೇನ್ಲಿ ಸೊ ಈ ಜಿಮ್ಮಲ್ಲಿ ಲೈಕ್ 10 o'clock ತನಕ ಅವೈಬಲ್ ಇದೆ ನೈಟು. Okay. ಸೊ ಬೇರೆ ನಾವು ನಾರ್ಮಲ್ ಜಿಮ್ಮಲ್ಲೆಲ್ಲ ಲೈಕ್ 9 o'clock ಕ್ಲೋಸ್ ಮಾಡ್ತಾರೆ. ಇಲ್ಲಿ ಇನ್ನೊಂದು 10 o'clock ತನಕ ಇರುತ್ತೆ. ಸೊ ಅದು ನಮ್ಗೆ ಬೆನಿಫಿಟ್ ಇದೆ. ಇಲ್ಲಿ ಕನ್ವೀನಿಯನ್ಸ್ ಆಗಿದೆ, ಟೈಮ್ ಕನ್ವೀನಿಯನ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ನಿಮಗೆ ಇಲ್ಲಿ ಜಿಮ್ ಇಂಟ್ರೆಸ್ಟ್ ಹೇಗೆ ಬಂತದ್ದು? ಸ್ಟಾರ್ಟಿಂಗ್ ದ ಬಿಗಿನಿಂಗ್ ಇಂಟ್ರೆಸ್ಟ್ ಹೇಗೆ ಬಂತು? ಇಂಟ್ರೆಸ್ಟು ಹೆಂಗಿದೆ ಅಂದರೆ ಲೈಕ್ ಇದು ನನ್ನ ಚೈಲ್ಡ್ಹುಡ್ಡಲ್ಲಿ ಗ್ರೌಂಡಿಗೆ ಬರ್ತಾ ಇದ್ದೆ. ಸೊ ಗ್ರೌಂಡಿಂದ ನಾನು ಒಳಗಡೆ ನೋಡ್ತಾ ಇದ್ದೆ. Okay. ಸೊ ಎಲ್ಲ ವರ್ಕೌಟ್ ಯಾವ ground? ಈ ಗ್ರೌಂಡ್ ಈ ground ಹೆಸರು? ಆಚೆ ಗೇಟ್ ಇಂದ ಚಿಕ್ಕದಾನ್ ಚೆನ್ನಮ್ಮ ಸ್ಟೇಡಿಯಂ, Correct. ಅಲ್ಲಿಂದ ಒಳಗಡೆ ನೋಡಿದ್ರೆ ಲೈಕ್ ಎಲ್ಲ ಕಾಣಿಸ್ತಾ ಇತ್ತು ಅವ್ರು ವರ್ಕೌಟ್ ಮಾಡ್ತಾ ಇರೋದು ಎಲ್ಲ. Okay. ಆಗಿಂದ ನನಗೂ ಒಂದು ಏಮ್ ಇತ್ತಿಲ್ಲ, ನಾನು ಬಾಡಿ ಬಿಲ್ಡಿಂಗ್ ಹೋಗ್ಬೇಕು, ಫಿಸಿಕ್ ಮೇಂಟೈನ್ ಮಾಡಬೇಕು. ಸೊ ನನ್ನ ಸೊ ದ ಮೇನ್ ಏಮ್ ನಿಮ್ದು ಏನು ಹೇಳಿ? ಹಂಗೆ ನನ್ನ ಮೇನ್ ಏಮ್ ಅಂತ ಏನಿಲ್ಲ, ಲೈಕ್ ಒಂದು ಫಿಸಿಕ್ ಮೇಂಟೈನ್ ಮಾಡಿ ಚೆನ್ನಾಗಿ ಒಂದು ಗುಡ್ ಲುಕ್, ಒಂದು ಗುಡ್ ಲುಕಿಂಗ್, ಒಂದು ಪರ್ಸನಾಲಿಟಿ, ಒಂದು ಬಾಡಿ ಸ್ಟ್ರೆಂತ್ ಎಷ್ಟಿದೆ ಅದು ನೋಡ್ಬೇಕಲ್ಲ. ಸೊ ಅದೆಲ್ಲ ಒಂದು ಅದರ ಓಕೆ. ಓಕೆ, ಸೊ ದ ಗುಡ್ ಅಬ್ಸರ್ವರ್ ನೀವು ಅಂತ ಹೇಳ್ಬೋದು. ಸೊ ಇಲ್ಲಿ ಫೀಲ್ಡ್ ಅಲ್ಲಿ ನೀವು ಬರ್ತಿದ್ದಾಗ ಎಲ್ಲ ಕಡೆ ಅಬ್ಸರ್ವ್ ಮಾಡಿ ಮಾಡ್ತಾ ಇದ್ದೆ. ಯಾವ್ದು ನಿಮಗೆ ಬೇಕಾದ ಒಂದು ಒಳ್ಳೆದ ಚೂಸ್ ಮಾಡಿ. ಸೊ ಮನೇನು ಅಷ್ಟೇ ನಿಯರ್ ಬೈ ಇದೆ, ನೆಕ್ಸ್ಟ್ ರೋಡ್. ಸೊ ಕಂಫರ್ಟಬಲ್ ಇದೆ ಅನ್ಕೊಂಡು ಇಲ್ಲೇ ಸೇರ್ಕೊಂಡು. ಓಕೆ, ಫೈನ್. ಇಲ್ಲಿನ ಎಕ್ವಿಪ್ಮೆಂಟ್ಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಯಾವ್ದು ನೀವು ತುಂಬ ಕೋಚ್ ಹೇಳಿಲ್ಲ ಅಂದ್ರೆ ನಾನು ಇದನ್ನ ಮಾಡಬೇಕು ಅಂತ ಯೂಸ್ ಮಾಡುವಂಥದ್ದು ಯಾವ್ದು ತುಂಬ ಇಷ್ಟ? ಫೇವ್ರೇಟ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮೆನ್ಸ್ಗಾಗಲಿ ಬಾಯ್ಸ್ಗಾಗಲಿ ಫೇವ್ರೇಟ್ ಅಂದ್ರೆ ಚೆಸ್ಟ್ ಪ್ರೆಸ್ ಮಿಷಿನ್. ಓಕೆ ಓಕೆ. ಸೊ ಇವ್ರ ಒಪಿನಿಯನ್ ಅಷ್ಟೇ ಅಲ್ಲ, ಇವ್ರ ಫ್ರೆಂಡ್ಸ್ ಒಪಿನಿಯನ್ ಕೂಡ ಹೇಳ್ತದೆ ಮೇನ್ ಬಾಯ್ಸ್ಗೆ ಚೆಸ್ಟ್ ಅಂತಾರ ಎಲ್ಲರಿಗೂ ಅದೇ ಕ್ರೇಜಿ. ಓಕೆ. ಚೆಸ್ಟ್ ಅಂದ್ರೆ ಏನೇ ಲೈಕ್ ಹೆಂಗೆ ಆಗಿರ್ಲಿ ನಾನು ಸ್ವಲ್ಪ ಸಿಕ್ಕಿದ್ರು ಅಷ್ಟೇ ಬಂದ್ ಮಾಡ್ಬಿಟ್ಟು ಅದಕ್ಕೆಲ್ಲ ಏನು ಗಿವ್ ಅಪ್ ಮಾಡಲ್ಲ. ಓಕೆ. ಸೊ ಹೇಗೆ ನೀವು ಎವ್ರಿ ಡೇ ಜಿಮ್ ಅಲ್ಲಿ ಬರ್ತೀರಾ ಅಥವಾ ಹೇಗೆ? ನಂದು ಎವ್ರಿ ಡೇ ಒನ್ ಡೇನು ಮಿಸ್ ಮಾಡಲ್ಲ. ಓಕೆ. ಒನ್ ಡೇ ಮಿಸ್ ಮಾಡಿದ್ರೆ ಏನಾಗುತ್ತೆ? ಒನ್ ಡೇ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾಡ್ತೀನಿ ಅದೇ ವರ್ಕೌಟ್. ಮಿಸ್ ಮಾಡಿ ಏನೋ ಚೇಂಜಸ್ ಆಗುತ್ತೆ ಬಾಡಿಲಿ ಹೇಗೆ? ಬಾಡಿಲಿ ಲೈಕ್ 1 day 2 daysಗೆಲ್ಲ ಏನಾಗಲ್ಲ, ನಾರ್ಮಲ್ ಆಗೇ ಇರುತ್ತೆ. 3 to 4 days ಅಂದ್ರೆ ಸ್ವಲ್ಪ ಮಸಲ್ ಲೂಸ್ ತರ ಆಗುತ್ತೆ, ಸ್ವಲ್ಪ ಇದಾಗುತ್ತೆ, ಮಸಲ್ಸ್ ಲೂಸ್ ಆಗುತ್ತೆ. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಫೀಲ್ ಮಾಡಿದ್ದೀರಾ ಅಲ್ವಾ? ಫೀಲ್ ಮಾಡಿದ್ದೀನಿ. ನೀವು ಯಾವ ರೀತಿ ಫುಡ್ ತಗೊಂತೀರಾ ಈ ಜಿಮ್ ಬಂದ್ಮೇಲೆ? ಏನೋ ಚೇಂಜ್ ಆಗುತ್ತೆ? ಫಸ್ಟ್ ಏನು ತಿಂತೀರಾ ಅದೇ ತಿಂತಾ ಇದ್ದೀರಾ ಅಥವಾ ಚೇಂಜಸ್ ಇದೆಯಾ? ಫುಡ್ ಅದೇ ಸ್ವಲ್ಪ ಪ್ರೋಟೀನ್ ಮೇಲೆ ಸ್ವಲ್ಪ ಜಾಸ್ತಿ ಹೋಗಿದ್ದೀನಿ. Focus. ವೆಜಿಟೇಬಲ್ಸ್, ಫ್ರೂಟ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಂತೀನಿ. Okay. ಅದೇ ಲೈಕ್ ಶುಗರ್ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ. ಓಕೆ. ನೀವೇನು ಓದ್ತಿರೋದೇ ಏನು? ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀವಿ? ಫಸ್ಟ್ PU ಕಂಪ್ಲೀಟ್ ಆಯ್ತು, ಇವಾಗ ಸೆಕೆಂಡ್ PU ಓದ್ತಾ ಇದ್ದೀನಿ ಸುರಾನ ಕಾಲೇಜ್. ಇಷ್ಟು ನಾಲೆಜ್ ಇದೆ ಫಸ್ಟ್ PU ಹುಡುಗನಿಗೆ ಅಂತ ಅಂದರೆ ಗ್ರೇಟ್ ಮ್ಯಾನ್. ಓಕೆನಾ? ಸೊ ಇವ್ನ ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗ್ಬೋದು ಅಲ್ವಾ? ಓಕೆ, ಫೈನ್. ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ನೈಸ್ ಟು ಮೀಟ್ ಯು ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಇಷ್ಟೊತ್ತು ನಮಗೆ ಎಲ್ಲನೂ ಬರೀ ತೋರಿಸ್ತಾ ಅಲ್ಲ, ಆ ಎಕ್ವಿಪ್ಮೆಂಟ್ಸ್ ಜೊತೆ ನೀವು ಕೂಡ ಟ್ರೈನ್ ಮಾಡಿದ್ದು ನನಗೆ ವಾವ್ ಅನಿಸ್ತು. ಸೊ ನನಗೆ ನಿಮ್ಮ ಕ್ಲಾಪ್ ಕೂಡ ಹೊಡಿಬೇಕು, ಸೊ ಕ್ಲಾಪ್ ಕೂಡ ಹೊಡೆದೆ. ಒನ್ಸ್ ಅಗೇನ್ ಐ ಕ್ಲಾಪ್ ಫಾರ್ ಯು. ಯಾಕಂದರೆ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ 10th ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇಷ್ಟೊಂದೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡು ಜನಕ್ಕೂ ಕೂಡ ತಿಳಿಸ್ತಾ, ಇಲ್ಲಿ ಎಲ್ಲರಿಗೂ ಎಂಕರೇಜ್ ಮಾಡ್ತಾ, ಒಂದು ಹೆಲ್ತ್ ಮೋಟಿವೇಶನ್ ಆಗಿ, ಒಂದು ಹೆಲ್ತ್ ರಿಲೇಟೆಡ್ ಆಗಿ ಹೋಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನಮ್ಗೆ ತುಂಬ ಖುಷಿ ಇದೆ. ಸೊ ಎಲ್ಲರೂ ಕೂಡ ಇದೇ ರೀತಿ ನಾವು ಒಂದೊಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗೋ ಕೆಲಸಗಳು ಇನ್ನೂ ನಮಗೆ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಅಟ್ ಲಾಸ್ಟ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ನಮ್ದು ಏನಿಲ್ಲ ಮೇಡಮ್, ಡೈಲಿ ಬನ್ನಿರಿ, ವರ್ಕೌಟ್ ಮಾಡಿ, ಟ್ರೈನ್ ಮಾಡಿ. ಓಕೆ, ಫೈನ್. ಸೊ ಥ್ಯಾಂಕ್ ಯು ಸೊ ಮಚ್. ಇಷ್ಟನ್ನ ಹೇಳ್ತಾ ನಾನು ಇಲ್ಲಿಂದ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರಯಾಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಅಟ್ ಲಾಸ್ಟ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 99163377 ಕಮೆಂಟ್ ಮಾಡಿ. ಥ್ಯಾಂಕ್ ಯು.